ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ವಸಿಷ್ಠರು ಮತ್ತು ವಿಶ್ವಾಮಿತ್ರರ ಕಲಹದ ಬಳಿಕ ಪ್ರತಿಷ್ಠೆಗೆ ಸಿಲುಕಿದಂಥ ವಿಶ್ವಾಮಿತ್ರರು ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮರ್ಷಿ ಪದವನ್ನು ಏರಿದಂಥ ಘಟನೆಯನ್ನು ನಾವು ಶ್ರವಣ ಮಾಡಿದ್ವಿ. ಅದನ್ನೆಲ್ಲವನ್ನು ಕೂಡ ಗೌತಮ ಮತ್ತು ಅಹಲ್ಯರ ಪುತ್ರನಾದಂಥ ಶತಾನಂದ ರಾಮ ಲಕ್ಷ್ಮಣರಿಗೆ ಶ್ರವಣ ಮಾಡಿಸಿದ್ದ. ಅದನ್ನು ಜನಕರಾಜನು ಕೂಡ ಶ್ರವಣ ಮಾಡಿದ್ದ. ತತಃ ಪ್ರಭಾತೆ ವಿಮಲೆ ಕೃತವರ್ಮ ನರಾಧಿಪ ವಿಶ್ವಾಮಿತ್ರಂ ಮಹಾತ್ಮಾನಂ ಆಜುಭಾವ ಸರಾಘವಂ. ರಾತ್ರಿ ಕಳೆದ ಸುಪ್ರಭಾತ ಆಯಿತು. ಜನಕರಾಜ ತನ್ನ ಆಹ್ನಿಕವನ್ನು ಮುಗಿಸಿ ಮಹಾತ್ಮರಾದಂತಹ ವಿಶ್ವಾಮಿತ್ರರಿಗೆ ರಾಮಲಕ್ಷ್ಮಣ ಸಮೇತರಾಗಿ ಅರಮನೆಗೆ ಬನ್ನಿ ಅಂತ ಆಹ್ವಾನವನ್ನು ಕಳಿಸಿಕೊಟ್ಟ. ಅದರಂತೆ ಅವರು ಅರಮನೆಗೆ ಆಗಮಿಸಿದರು. ಮೊದಲು ವಿಶ್ವಾಮಿತ್ರರನ್ನ, ಆಮೇಲೆ ರಾಮಲಕ್ಷ್ಮಣರನ್ನ ಇಬ್ಬರನ್ನು ಕೂಡ ಆತ ಸ್ವಾಗತ ಮಾಡಿಕೊಂಡ. ತದಾ ವಿದೇಹ ಪ್ರತಿಲಭ್ಯ ರಾಮ್ ಸಹಸ್ರನೇತ್ರಾವರಜಂ ಗವಿಷ್ಠಂ ಸಮರ್ಚಯಾಮಾಸ ಸಹಾನುಜಂ. ಆ ವಿಶ್ವಾಮಿತ್ರರನ್ನ ಮತ್ತು ರಾಮಲಕ್ಷ್ಮಣರಿಬ್ಬರನ್ನು ಕೂಡ ಜನಕರಾಜ ಸ್ವಾಗತ ಮಾಡಿದ. ನಾನು ನಿಮಗೆ ಯಾವ ಕಾರ್ಯವನ್ನು ಮಾಡಿಕೊಡಬೇಕು ಅನ್ನೋದನ್ನು ದಯವಿಟ್ಟು ನನಗೆ ಆಜ್ಞಾಪನೆ ಮಾಡಿ. ಆಗ ವಿಶ್ವಾಮಿತ್ರರು ಈ ಮುಂದಿನಂತೆ ಮಾತನ್ನು ಹೇಳಿದರು. ಈ ಇಬ್ಬರು ಕುಮಾರರು ಕ್ಷತ್ರಿಯರಿದ್ದಾರೆ, ದಶರಥನ ಮಕ್ಕಳಾಗಿದ್ದಾರೆ. ತಮ್ಮ ಪರಾಕ್ರಮದಿಂದ ಲೋಕ ಪ್ರಸಿದ್ಧರು. ನಿನ್ನ ಧನಸ್ಸನ್ನು ಇವರಿಗೆ ತೋರಿಸು. ಅವರು ಆ ಧನಸ್ಸನ್ನು ನೋಡಿ ತಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿಕೊಂಡು ಆಮೇಲೆ ತಮ್ಮ ದೇಶಕ್ಕೆ ಪ್ರಯಾಣ ಮಾಡ್ತಾರೆ. ಆಗ ಜನಕ ವಿಶ್ವಾಮಿತ್ರರ ಈ ಮಾತನ್ನು ಕೇಳಿ ಅವರಿಗೆ ಈ ಮುಂದಿನ ಇತಿಹಾಸವನ್ನು ಹೇಳಿದ, ಆ ಧನಸ್ಸಿನ ಇತಿಹಾಸವನ್ನು. ವಾಲ್ಮೀಕಿ ರಾಮಾಯಣದಲ್ಲಿ, ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೆ ಆನಂದ ರಾಮಾಯಣದಲ್ಲಿ ಬಂದಂತೆ ಆ ಧನಸ್ಸಿನ ಇತಿಹಾಸವನ್ನು ನಾವು ಶ್ರವಣ ಮಾಡಬೇಕು. ನಮ್ಮ ಜನಕ ವಂಶದಲ್ಲಿ ನಿಮಿ ಎನ್ನುವನು ಚಕ್ರವರ್ತಿ ಇದ್ದ. ಅವನ ಬಳಿಕ ಆರನೆಯವನಾದವನು ದೇವರಾತ ಅನ್ನುವ ಹೆಸರಿನ ರಾಜ ಇದ್ದ. ಆ ದೇವರಾತನ ಕೈಯಲ್ಲಿ ದೇವತೆಗಳು ಈ ಧನುಸ್ಸನ್ನು ನಿಕ್ಷೇಪವಾಗಿ ಕೊಟ್ಟಿದ್ರು. ಇದನ್ನು ನೀನು ನೋಡಿಕೋ ಅಂತ ಕೊಟ್ಟಿದ್ರು. ಹಿಂದೆ ದಕ್ಷ ಯಜ್ಞವನ್ನು ಧ್ವಂಸ ಮಾಡಿದ ಸಂದರ್ಭದಲ್ಲಿ ದಕ್ಷ ನನ್ನನ್ನು ಯಜ್ಞಕ್ಕೆ ಆಹ್ವಾನ ಮಾಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಕುಪಿತನಾದಂತಹ ಮಹಾಶಿವ ಇದೇ ಧನಸ್ಸನ್ನು ಉಪಯೋಗ ಮಾಡಿಕೊಂಡು ಆ ಯಜ್ಞವನ್ನು ಧ್ವಂಸ ಮಾಡುವಂಥ ಸಂದರ್ಭದಲ್ಲಿ ದೇವತೆಗಳಿಗೆ ಹೇಳಿದ, ನೀವು ನನಗೆ ಹವಿರ್ಭಾಗವನ್ನು ಸಿದ್ಧ ಮಾಡಿ ಕೊಡಲಿಲ್ಲ, ಆ ಕಾರಣಕ್ಕಾಗಿ ನಿಮ್ಮೆಲ್ಲರ ತಲೆಗಳನ್ನು ಈ ಧನುಸ್ಸಿನಿಂದ ಕತ್ತರಿಸಿ ಬಿಡ್ತೇನೆ. ಈ ಮಾತನ್ನು ಕೇಳಿ ದೇವತೆಗಳೆಲ್ಲ ಭಯಭೀತರಾದರು. ಶಿವನನ್ನ ನಾನಾ ವಿಧವಾದಂಥ ಸ್ತೋತ್ರಗಳಿಂದ ಪ್ರಸನ್ನನನ್ನಾಗಿ ಮಾಡಿದರು. ಪ್ರೀತನಾಗಿ ಈ ಧನಸ್ಸನ್ನು ಅವರಿಗೆ ಕೊಟ್ಟು ಬಿಟ್ಟಿದ್ದ ಶಿವ. ಆ ಧನಸ್ಸನ್ನು ಅವರು ನಮ್ಮ ಪೂರ್ವಜನಾದಂತಹ ದೇವರಾತನ ಬಳಿಗೆ ಕೊಟ್ಟಿದ್ರು. ಪೂಜ್ಯರಾದ ವಿಶ್ವಾಮಿತ್ರರೇ, ನಾನೊಮ್ಮೆ ಯಜ್ಞ ಮಾಡುವುದಕ್ಕಾಗಿ ಭೂಮಿಯನ್ನು ಸಿದ್ಧ ಮಾಡಿಕೊಳ್ತಿದ್ದೆ. ಯಜ್ಞ ಮಾಡುವಂಥ ಸ್ಥಳ ಏನಿರ್ತದೆ ಅದನ್ನ ನೇಗಿಲಿನಿಂದ ಯಜ್ಞದ ಯಜಮಾನನೇ ಉಳಬೇಕು ಅಂತ ನಿಯಮ ಇದೆ. ಹೀಗೆ ನಾನು ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿದ್ದಾಗ ನೇಗಿಲಿನ ಗುಳಕ್ಕೆ ಸಿಕ್ಕಿ ಒಂದು ಹೆಣ್ಣು ಮಗು ಹೊರಗೆ ಬಂದಿತ್ತು. ಅದನ್ನ ಹಿಂದೆ ಹೇಳಿದ್ದೆ. ಆ ನೇಗಿಲಿನಿಂದ ಭೂಮಿಯನ್ನು ಉಳುವಾಗ ಅದೇನು ಒಂದು ಗೆರೆ ಅಲ್ಲಿ ಕಾಣಿಸ್ಕೊತದಲ್ಲ, ಆ ಗೆರೆಗೆ ಸೀತಾ ಅಂತ ಹೆಸರು, ಸಾಲಿಗೆ. ಆ ಸಾಲಿಗೆ ಸೀತಾ ಅಂತ ಹೆಸರು. ಆ ಸಾಲಿನಲ್ಲಿ ಆ ಸೀತೆಯಲ್ಲಿ ಅವಳು ಹುಟ್ಟಿದವಳಾದ್ರಿಂದ ಅವಳಿಗೂ ಕೂಡ ಸೀತಾ ಅಂತ ಹೆಸರು. ಭೂಮಿಯಿಂದ ಹುಟ್ಟಿದವಳಾದ್ರಿಂದ ಭೂಮಿಜಾ ಅಂತ ಹೆಸರು. ಅವಳನ್ನು ತನ್ನ ಮಗಳು ಅಂತ ಆತ ಭಾವಿಸಿ ಸಾಕಿ ಸಲಹಿದ್ದ. ಅಯೋನಿಜಳಾದಂಥ ಯಾವ ತಾಯಿಯ ಗರ್ಭದಿಂದಲೂ ಜನಿಸಿದಂಥ ಇವಳಿಗೆ ನಾನಿವತ್ತು ವಿವಾಹ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ವೀರ್ಯ ಶುಲ್ಕದ ಮೂಲಕವಾಗಿ ಯಾರು ನಾನು ಘೋಷಣೆ ಮಾಡುವಂಥ ಪಣವನ್ನು ಈಡೇರಿಸ್ತಾರೆ ಅವರಿಗೆ ಮಾತ್ರ ಈ ಮಗಳನ್ನು ಮದುವೆ ಮಾಡಿಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಅನೇಕ ಜನ ರಾಜರು ಈ ಸೀತೆಯನ್ನು ಮದುವೆ ಮಾಡಿಕೊಳ್ಳುವ ಕಾರಣಕ್ಕಾಗಿ ನನ್ನ ಬಳಿಗೆ ಬಂದು ಪ್ರಸ್ತಾವ ಮಾಡಿದರು. ನಾನು ಅವರಿಗೆಲ್ಲರಿಗೂ ಹೇಳಿದೆ, ಈ ಸೀತೆ
ವೀರ್ಯ ಶುಲ್ಕಳಾಗಿದ್ದಾಳೆ. ಅತುಲ ಪರಾಕ್ರಮಿಯಾದವನಿಗೆ ಮಾತ್ರವೇ ನಾನು ಇವಳನ್ನು ಮದುವೆ ಮಾಡಿಕೊಡ್ತೇನೆ. ಆ ಎಲ್ಲ ರಾಜರು ನನ್ನ ಈ ಘೋಷಣೆಯನ್ನು ಕೇಳಿ ಪರಸ್ಪರ ಚರ್ಚೆ ಮಾಡಿದರು. ಅವರು ಹಾಗೆ ಚರ್ಚೆ ಮಾಡ್ತಿದ್ದಾಗಲೇ ನಾನು ಶೈವ ಧನಸ್ಸನ್ನು ಅಲ್ಲಿ ತರಿಸಿಟ್ಟೆ. ಆ ಧನಸ್ಸನ್ನು ಎತ್ತಿ ಅದನ್ನು ಬಗ್ಗಿಸಿ ಅದಕ್ಕೆ ಹಗ್ಗವನ್ನು ಕಟ್ಟಿ ಅದಕ್ಕೆ ಬಾಣವನ್ನು ಹೂಡಬೇಕು. ಮುಂದೆ ಬಾಣವನ್ನು ಪ್ರಯೋಗ ಮಾಡಬೇಕಾಗಿಲ್ಲ, ಬಾಣವನ್ನು ಹೂಡಿದ್ರೆ ಸಾಕು. ಇದೇ ಶುಲ್ಕ. ಇದನ್ನು ಈಡೇರಿಸಿದವನು ನನ್ನ ಮಗಳನ್ನು ಮದುವೆ ಆಗ್ತಾನೆ. ಅಲ್ಲಿ ಬಂದಂಥ ರಾಜರು ಆ ಧನಸ್ಸನ್ನು ಹಿಡ್ಕೊಳ್ಳಿಕ್ಕೂ ಸಮರ್ಥರಾಗಲಿಲ್ಲ, ಮೇಲೆ ಎತ್ತಲಿಕ್ಕಾಗಲಿಲ್ಲ, ಅಲುಗಾಡಿಸ್ಲಿಕ್ಕಾಗಲಿಲ್ಲ. ಹಾಗಾಗಿ ನಿಮಗೆ ಯಾರಿಗೂ ನಾನು ನನ್ನ ಮಗಳನ್ನು ಕೊಡಲಾರೆ ಅಂತ ನಾನು ಅವರನ್ನು ಹಿಂತಿರುಗಿ ಕರೆಯಿಸಿದೆ. ವಿಷಯ ಅಲ್ಲಿಗೆ ಮುಗಿಲಿಲ್ಲ. ಮುಂದೆ ಆದಂಥ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ. ಸೀತೆಯನ್ನು ನಿಮಗೆ ಮದುವೆ ಮಾಡಿ ಕೊಡೋದಿಲ್ಲ ಅಂತ ಹೇಳಿದ ಮೇಲೆ ಅವರೆಲ್ಲರಿಗೂ ತೀವ್ರವಾದಂಥ ಕೋಪ ಬಂತು. ನಮಗಿಂತೂ ಪರಾಕ್ರಮಶಾಲಿಯಾದಂಥ ಮಹಾತ್ಮ ಮತ್ತಾರಿದ್ದಾನೆ? ಈ ಜನಕರಾಜ ತನ್ನ ಪ್ರತಿಜ್ಞೆಯಂತೆ, ತನ್ನ ಘೋಷಣೆಗೆ ಅನುಸಾರವಾಗಿ ತನ್ನ ಮಗಳು ಮದುವೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ? ಇದು ಈ ಕೆಲಸ ಸಾಧ್ಯ ಆದೀತೆ ಹೇಗೆ? ನಮ್ಮ ಪರಾಕ್ರಮವನ್ನು ಈ ಜನಕನಿಗೆ ತೋರಿಸಬೇಕು ಅನ್ನುವ ನಿಶ್ಚಯವನ್ನು ಅವರು ಮಾಡಿ ಜನಕರಾಜನ ಮಿಥಿಲಾಪಟ್ಟಣವನ್ನು ಮುತ್ತಿದ್ರು. ಅವಮಾನಿತರಾದಂಥ ಅವರೆಲ್ಲರೂ ಕೂಡ ಆ ಜನಕರಾಜನ ಪಟ್ಟಣವನ್ನು ಮುಟ್ಟಿ ಅದಕ್ಕೆ ಆಕ್ರಮಿಸಿದ್ರು. 1 ವರ್ಷದ ಯುದ್ಧ ನಡೆಯಿತು. ತನ್ನ ಕೋಟೆ ಗೋಡೆಯ ರಕ್ಷಣೆಗಾಗಿ ಆತ ಏನು ಸಾಮಗ್ರಿಗಳನ್ನು ಸಂಗ್ರಹ ಮಾಡಿದ್ದ ಅವೆಲ್ಲವೂ ಕೂಡ ಖರ್ಚಾದವು. ಆತನಿಗೆ ಬಹಳ ದುಃಖ ಆಯಿತು. ಆತ ಹೇಳಿದ, ನನಗಿದ್ದದ್ದು ಒಂದೇ ಮಾರ್ಗ, ದೇವತೆಗಳನ್ನು ಕುರಿತು ತಪಸ್ಸು ಮಾಡಿದೆ. ಎಲ್ಲ ದೇವತೆಗಳು ತಪಸ್ಸಿನಿಂದ ನನಗೆ ಸಂತುಷ್ಟರಾಗಿ ಒಂದು ಚತುರಂಗ ಬಲ ಸಮೇತವಾದಂಥ ಸೈನ್ಯವನ್ನು ಕೊಟ್ಟರು. ಆ ಚತುರಂಗ ಬಲ ಸಮೇತವಾದಂಥ ಸೈನ್ಯ ಬಂದ ರಾಜರನ್ನೆಲ್ಲರನ್ನು ಕೂಡ ಹೊಡೆದು ಓಡಿಸಿತು. ಬಂದಂಥ ರಾಜರಲ್ಲಿ ಕೆಲವರು ದುರ್ಬಲರು, ಕೆಲವರಿಗೆ ಎಷ್ಟು ಬಲ ಇದೆಯೋ ಅಂತ ಸಂದೇಹ, ಕೆಲವರು ಪಾಪಿಷ್ಠರು. ಹಾಗಾಗಿ ಅವರೆಲ್ಲರೂ ಕೂಡ 4 ದಿಕ್ಕುಗಳಿಗೆ ಪಲಾಯನ ಮಾಡಿಬಿಟ್ರು. ಈ ಧನಸ್ಸನ್ನು ನಾನೀಗ ರಾಮಲಕ್ಷ್ಮಣರಿಗೆ ತೋರಿಸ್ತೇನೆ. ರಾಮ ಈ ಧನಸ್ಸಿನ ಕೈಯಲ್ಲಿ ಎತ್ತೆ ಅದಕ್ಕೆ ಹಗ್ಗವನ್ನು ಬಿಗಿದದ್ದಾದರೆ ನನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ 66ನೇ ಸರ್ಗ ಮುಕ್ತಾಯ ಆಗಿದೆ. ಉವಾಚ ಚಾಸ್ಮೇ ಋಷಿರುಗ್ರತೇಜಾಃ ಕುರುಷ್ವ ಜಾಮಾತರ ಮೇರಮಾಶ್ವಿತಿ ಮೇನೇಚ ಜಾಮಾತರ ಮಾತ್ಮಕನ್ಯಾ ಗುಣೋಚಿತಂ ರೂಪ ನವಾವತಾರಂ. ತಾತ್ಪರ್ಯ ನಿರ್ಣಯ ಅದನ್ನು ತಿಳಿಸುವಂತೆ ಆ ಜನಕ ರಾಮನನ್ನು ನೋಡಿದ ಕೂಡಲೇ ಈತನ ನಡೆಯ ಅಂತ ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದ. ಋಷಿಯು ಕೂಡ ಹೇಳಿದ, ನಿನ್ನ ಮಗಳನ್ನ ಇವನಿಗೆ ಮದುವೆ ಮಾಡಿಕೊಡು ಅಂತ ಹೇಳಿ. ಆಗ ಜನಕ ಏನು ಹೇಳಿದ್ದ ವಿಶ್ವಾಮಿತ್ರನಿಗೆ, ನಿರ್ಣಯಕ್ಕನುಸಾರವಾಗಿ ಅದನ್ನು ನಾವು ಶ್ರವಣ ಮಾಡಬೇಕು. ಋಷಿಗಳೇ, ನೀವು ಹೇಳಿದ ಮಾತು ಸರಿ ಇದೆ, ಈ ಬಗ್ಗೆ ಶಂಕೆ ಬೇಡ. ಆದರೆ ನನ್ನ ಮಗಳನ್ನು ಧಾರೆಯನ್ನು ಕೊಡಲಿಕ್ಕೆ ನಾನು ಮೊದಲೇ ಮಾಡಿದಂಥ ಒಂದು ಶಪಥ ಇದೆ, ಅದನ್ನು ಹೇಳ್ತೇನೆ ಕೇಳಿ. ಹಿಂದೆ ನಾನು ಒಂದು ಆಯುಧವನ್ನು ಪಡ್ಕೊಳ್ಬೇಕು ಅನ್ನೋ ಮನಸ್ಸಿನಿಂದ, ಒಂದು ನಿರ್ಧಾರದಿಂದ ಶಿವನನ್ನು ಕುರಿತು ತಪಸ್ಸು ಮಾಡಿದ್ದೆ. ಆ ಶಿವ ಈ ದಿವ್ಯವಾದಂಥ ಧನುಸ್ಸನ್ನು ನನಗೆ ಕೊಟ್ಟಿದ್ದ. ಶಿವನ ಹೊರತು ಇದನ್ನು ಯಾರೂ ಕೂಡ ಎತ್ತಲಾರರು. ಶಿವ ನನಗೆ ಕೊಟ್ಟಿದ್ದ ಅಂತ ಹೇಳ್ತದೆ. ಶಿವ ನೇರವಾಗಿ ಜನಕರಾಜನಿಗೆ ಈ ಧನಸ್ಸನ್ನು ಕೊಟ್ಟಿದ್ದ ಅಂತ ತಾತ್ಪರ್ಯ ನಿರ್ಣಯದ ಅಭಿಪ್ರಾಯ. ಇಂದ್ರಾದಿ ದೇವತೆಗಳು, ದೈತ್ಯರು, ಸರ್ಪಗಳು, ಗಂಧರ್ವರು ಯಾರೂ ಕೂಡ ಧನಸ್ಸನ್ನ ಅಲುಗಾಡಿಸ್ಲಿಕ್ಕೆ ಕೂಡ ಸಮರ್ಥರಲ್ಲ. ಆದರೆ ಹಾಗಾದರೆ ಆ ಧನಸ್ಸನ್ನ ಆಯುಧ ಆಧಾರದಲ್ಲಿ, ಅಂದರೆ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡಿಡುವಂಥ ಮನೆಯಲ್ಲಿ ಧನಸ್ಸಿರ್ತದಲ್ಲ, ಅಲ್ಲಿಂದ ಸಭಾ ಮಂದಿರಕ್ಕೆ ಅದನ್ನು ತೊಗೊಂಡು ಬರೋದು ಹೇಗೆ? ಬೇರೆ ಯಾರಿಗೂ ಅದನ್ನು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಆದರೆ ಅಂದರೆ ಶಿವನ ವರನೂ ಅದಕ್ಕೊಂದು ಅನುಕೂಲಕರವಾಗಿತ್ತು. ಏನಂದ್ರೆ ಈ ಜನಕರಾಜನ ಸೈನಿಕರು, ಕೆಲವು ಕಿಂಕರರು ಒಟ್ಟಾಗಿ ಗಾಡಿಯಲ್ಲಿ ಅದನ್ನ ಇಟ್ಕೊಂಡು ಪರಿಶ್ರಮದಿಂದ, ಅದು ಬಹಳ ಕಷ್ಟಪಟ್ಟು ಎಳ್ಕೊಂಡು ಬರ್ತಾರೆ. ಶಿವನ ವರ ಹಾಗಿತ್ತು. ಇಂದ್ರಾದಿ ದೇವತೆಗಳಿಗೂ ಕೂಡ ಆ ಶಿವಧನಸ್ಸನ್ನ ಅರಗಿಸುವಂತ ಸಾಮರ್ಥ್ಯ ಇಲ್ಲ. ಆದರೆ ಅವರ ವರದಿಂದ ಮಾತ್ರ, ಶಿವನ ವರದಿಂದ ಮಾತ್ರ ಹೀಗೆ ಸಾಧ್ಯ ಇದೆ. ಹಾಗಾಗಿ ಇಂಥ ಬಲವಾದಂಥ ಧನಸ್ಸನ್ನು ತೆಗೆದುಕೊಂಡು ನಾನು ಬಂದಂಥ ರಾಜಕುಮಾರರ ಪರಾಕ್ರಮವನ್ನು ಪರೀಕ್ಷೆ ಮಾಡಿದೆ. ಆದರೆ ಯಾರಿಗೂ ಕೂಡ ಆ ಕೆಲಸ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ದೈತ್ಯರು, ಯಕ್ಷರು, ರಾಜರು ಎಲ್ಲರೂ ಕೂಡ
ಅವಸರದಿಂದ ಇದರ ಬಳಿಗೆ ಬಂದರು. ಅದನ್ನು ಹಿಡಿದು ಅಲುಗಾಡಿಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು, ಆದರೆ ಯಾರಿಗೂ ಕೂಡ ಅದಾಗಲಿಲ್ಲ. ಅವರಿಗೆ ಅಲುಗಾಡಿಸ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಆದಮೇಲೆ ಅವರನ್ನು ಎತ್ತೋದು ಹೇಗೆ? ಸಂಸ್ವಿನ್ನ ಗಾತ್ರಾಹ ಪರಿವೃತ್ತ ನೇತ್ರಾಹ ದಶಾನನಾದ್ಯಾಹ ಪತಿತಾ ವಿಮೂರ್ಛಿತಾಹ ತಥಾಪಿ ಮಾಂ ಧರ್ಷಯಿತು ನ ಶೇಕುಃ ಸುತಾಕೃತೆ ತೇ ವಚನಾತ್ ಸ್ವಯಂಭುವಃ. 10 ತಲೆಯುಳ್ಳಂಥ 20 ಕೈಯುಳ್ಳಂಥ ರಾವಣ ಮೊದಲಾದವರು ಆ ಧನಸ್ಸನ್ನು ಎತ್ತಲಿಕ್ಕೆ ಪ್ರಯತ್ನಪಟ್ಟು ಬೆವತು ಹೋದರು. ಅವರ ಕಣ್ಣು ತಲೆಯೆಲ್ಲ ತಿರುಗಿ ಹೋಯಿತು, ಕೆಳಗೆ ಬಿದ್ದು ಅನೇಕ ಜನರಿಗೆ ಗಾಯವಾಯಿತು, ಮೂರ್ಛೆ ಬಂತು. ಆದರೆ ನನ್ನ ಮಗಳ ಕಾರಣಕ್ಕಾಗಿ, ಮಗಳನ್ನು ಪಡ್ಕೊಳ್ಬೇಕು, ಮಗಳನ್ನು ಸೆಳೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಯಾವ ರಾಕ್ಷಸನೂ ಕೂಡ, ರಾವಣನನ್ನು ಹಿಡಿದು ಯಾವ ರಾಕ್ಷಸನೂ ಕೂಡ ನನ್ನನ್ನು ಸೋಲಿಸಲಿಕ್ಕೆ ಸಮರ್ಥ ಅಲ್ಲ. ಬೇರೆ ಯಾವ ಕಾರಣಕ್ಕಾದ್ರೂ ನನ್ನನ್ನು ಸೋಲಿಸ್ಬೋದು, ರಾವಣಾದಿಗಳಿಗಿಂತ ನಾನೇನು ಬಲಿಷ್ಠ ಅಲ್ಲ. ಆದರೆ ಸೀತೆಯ ಕಾರಣದಿಂದಾಗಿ ನನ್ನನ್ನು ಯಾರು ಕೂಡ ಮಣಿಸಲಾರರು. ಅದೇ ಯಾಕೆಂದ್ರೆ ಚತುರ್ಮುಖ ಬ್ರಹ್ಮನ ವರ, ದೇವತೆಗಳ ವರ ಅಂತ ರಾಮಾಯಣದಲ್ಲಿತ್ತು, ಚತುರ್ಮುಖ ಬ್ರಹ್ಮನ ವರ ಅಂತ ನಿರ್ಣಯ ಅದನ್ನು ತಿಳಿಸ್ತದೆ. ಪುರಾಹಿಮೇ ಅದಾತ್ ಪ್ರಭು ಅಬ್ಜಃ ವರಂ ಪ್ರಸಾದಿತಃ ಮೇ ತಪಸಾ ಕಥಂಜನ ಬಲಾನ್ನತೆ ಕಶ್ಚಿದುಪೈತಿ ಕನ್ಯಕಾಂ ತದುಚ್ಚುಭಿಸ್ತೆ ನಚ ಧರ್ಷಣೇತಿ. ನಿನ್ನ ಮಗಳನ್ನು ಯಾರೂ ಕೂಡ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಅಪಹಾರ ಮಾಡಲಾರ, ಮತ್ತು ಅಂಥವರಿಂದ ನಿನಗೆ ಯಾವ ಆಪತ್ತು ಕೂಡ ಇಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ನಿನ್ನೆ ದಿವಸ ಇಲ್ಲಿಗೆ ಬಂದಿದ್ರು ಎಷ್ಟೋ ಜನ, ಅವರೆಲ್ಲ ಸೋತು ಓಡಿ ಹೋಗಿಬಿಟ್ಟಿದ್ದಾರೆ. ತತಸ್ತುತೆ ನಷ್ಟಮತಾಹ ಇತೋಗತಾಹ ಸಮಸ್ತಶಃ ಹಸ್ತನಯೇವ ಪಾರ್ಥಿವಾಹ. ನಿನ್ನೆ ದಿವಸವೇ ಅವರು ಓಡಿ ಹೋಗಿದ್ದಾರೆ, ಹೊರಟೋಗಿದ್ದಾರೆ. ತಥೋ ಮಮಾಯಂ ಪರಿಪೂರ್ಯ ಮಾನಸಂ ವೃಣೋತು ಕನ್ಯಾ ಮಯಮೇವ ಮೇ ಅರ್ಥಿತಃ. ಈ ರಾಮ ಏನಿದ್ದಾನೆ ಆತ ನನ್ನ ಮನಸ್ಸಿನ ಅಭಿಲಾಷೆಯನ್ನು ಈಡೇರಿಸಿ ನನ್ನ ಕನ್ಯೆಯನ್ನು ಸ್ವೀಕಾರ ಮಾಡಲಿ. ಹೀಗೆ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣನೆಯಾದಂತೆ ಜನಕ ಮಾಡಿದಂಥ ಪ್ರತಿಜ್ಞೆಯನ್ನು ನಾವು ಶ್ರವಣ ಮಾಡಿದ್ವಿ. ಆನಂದ ರಾಮಾಯಣ ಏನು ಹೇಳ್ತದಂದ್ರೆ, ಹಿಂದೆ ಆನಂದ ರಾಮಾಯಣದಲ್ಲಿ ಕಥೆ ಎಲ್ಲಿಗೆ ಬಂದಿತ್ತು ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು. ಆನೆಗಳ ಮೇಲೆ ಆ ರಾಮಲಕ್ಷ್ಮಣರನ್ನ ವಿಶ್ವಾಮಿತ್ರರನ್ನು ಕೂಡಿಸಿ ಸಭಾಮಂದಿರಕ್ಕೆ ಅವರನ್ನು ಕರ್ಕೊಂಡು ಬಂದ. ವರನಿಗೆ ಯೋಗ್ಯವಾದಂಥ ಸತ್ಕಾರವನ್ನೇ ರಾಮನಿಗೆ ಮಾಡಿದ ಅಂತ ಶ್ರವಣ ಮಾಡಿದ್ವಿ. ಏವಂ ಸಭಾಯಾಂ ವೃದ್ಧಾಯಾಂ ರಾಜ್ಞಾ ಕನ್ಯಾ ಪ್ರತಿಗ್ರಹೆ. ಸಭೆಯೆಲ್ಲ ಕೂಡಿದಾಗ ಆ ಮಗಳನ್ನು ಮದುವೆ ಮಾಡಿಕೊಡೋದಕ್ಕಾಗಿ ಪ್ರತಿಜ್ಞಾತಂ ಮಮ ಧನುಹು ತತ್ ಸಜ್ಜತ್ವ ಉಪಸ್ಥಿತಂ. ನಾನು ಪ್ರತಿಜ್ಞೆ ಮಾಡಿದಂಥ ಧನುಸ್ಸು ಇದೀಗ ಇಲ್ಲಿದೆ, ಅದನ್ನ ನೀವು ಯಾರಾದರೂ ರಾಜರು ಬಂದು ನನ್ನ ಘೋಷಣೆಯನ್ನ ಪರಿಪೂರ್ಣ ಮಾಡಬೇಕು. ಯದಾತೀತ ಧನುರ್ವಿದ್ಯಾ ಮತ್ತಃ ಪರಶುಧಾರಿಣ ತದಾ ದತ್ತಂ ಮಯಾ ತಸ್ಮೈ ಧನುಸ್ತ್ರಿಪುರ ದಾಹಕಂ. ಆ ಶಿವ ಪಾರ್ವತಿಗೆ ಇದು ಕಥೆಯನ್ನೆಲ್ಲ ಹೇಳ್ತಿದ್ದ, ರಾಮಾಯಣದ ಕಥೆಯನ್ನ. ಹಿಂದೆ ಪರಶುರಾಮ ನನ್ನ ಬಳಿಗೆ ಬಂದು ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿದ. ಶಿವ ಪಾರ್ವತಿಗೆ ಕಥೆಯನ್ನು ಹೇಳ್ತಿದ್ದಾನೆ. ಇದಾ ಅಧೀತ ಧನುರ್ವಿದ್ಯಾ ಮತ್ತಃ ಪರಶುಧಾರಿಣ. ಪರಶುರಾಮ ಆ ವಿದ್ಯೆಯನ್ನು ಅಭ್ಯಾಸ ಮಾಡಿದಾಗ ತದಾ ದತ್ತಂ ಮಯಾ ತಸ್ಮೈ ಧನುಸ್ ತ್ರಿಪುರ ದಾಹಕಂ. ಹಿಂದೆ ತ್ರಿಪುರಾಸುರನನ್ನ ಯಾವ ಧನಸ್ಸನ್ನು ಉಪಯೋಗ ಮಾಡಿ ನಾನು ಕೊಂದು ಹಾಕಿದ್ನಲ್ಲ ಆ ಧನಸ್ಸನ್ನು ಈ ಪರಶುರಾಮನಿಗೆ ಕೊಟ್ಟಿದ್ದೆ. ಆತ ನನ್ನ ಕಡೆ ಬಂದು ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿದಾಗ ತೇನ ಏಕವಿಂಶದ್ವಾರಂ ಹಿ ನಿಕ್ಷತ್ರ ಪೃಥ್ವೀಕೃತ. ಅದೇ ಧನಸ್ಸಿನ ಬಲದಿಂದಲೇ ಮತ್ತು ಕೊಡ್ಲಿಯ ಬಲದಿಂದಲೂ ಇರಬಹುದು 21 ಬಾರಿ ಭೂಮಂಡಲವನ್ನೆಲ್ಲ ಸಂಚಾರ ಮಾಡಿ ಎಲ್ಲಾ ಕ್ಷತ್ರಿಯರನ್ನು ಕೂಡ ಆತ ಧ್ವಂಸ ಮಾಡಿದ್ದ. ಸಹಸ್ರ ಬಾಹು ನಿಹತಃ ಸ್ವಪಿತೃಘಾತ ಕಾರಣಾತ್. ಕಾರ್ತವೀರ್ಯಾರ್ಜುನನನ್ನು ಕೂಡ ಅದೇ ಧನುಸ್ಸಿನ ಬಲದಿಂದಲೇ ಕೊಂದು ಹಾಕಿದ್ದ. ತನ್ಮೈಥಿಲಾಂಗಣೆ ಸ್ಥಾಪ್ಯ ಜಾಮದಗ್ನಿಃ ನೃಪಂ ಜಯೌ. ಆ ಪರಶುರಾಮ ತನ್ನ ಸಂಚಾರವನ್ನೆಲ್ಲ ಮುಗಿಸಿ ಈ ಮಿಥಿಲಾಪಟ್ಟಣಕ್ಕೆ ಬಂದ. ಮಿಥಿಲಾಪಟ್ಟಣಕ್ಕೆ ಬಂದು ಅದನ್ನ ಆ ಜನಕರಾಜನ ಅರಮನೆಯಲ್ಲಿ ಇಟ್ಟು ಹೊರಟು ಹೋಗಿಬಿಟ್ಟ. ಅಷ್ಟವತ್ತಧನು ಕೃತ್ವ ಜಾನಕಿ ಕ್ರೀಡನಂ ವ್ಯಧಾತ್. ಸೀತೆ ಹುಟ್ಟಿ ಸಣ್ಣ ಹುಡುಗಿಯಾಗಿದ್ದಾಗ, ಬಾಲಕಿಯಾಗಿದ್ದಾಗ, ಆಟ ಆಡೋ ವಯಸ್ಸು ಅವಳಿಗೆ ಬಂದಾಗ
ಆ ಧನುಸ್ಸು ಏನಿರ್ತದಲ್ಲ ಆ ಧನುಸ್ಸನ್ನ ಕುದುರೆಯಂತೆ ಬಗ್ಗಿಸಿ ಅದ್ರ ಮೇಲೆ ಆಟ ಆಡ್ತಿದ್ವಿ. ಸಣ್ಣ ಮಕ್ಕಳು ಕೋಲೊಂದನ್ನು ಅಡ್ಡ ಇಟ್ಕೊಂಡು ಆ ಕೋಲಿನ ಮೇಲೆ ಇದೇ ನನ್ನ ಕುದುರೆ ಅಂತ ಆಟ ಆಡ್ತಿರ್ತಾರಲ್ಲ, ಆ ಥರ ಆ ಧನುಸ್ಸನ್ನು ತಗೊಂಡು ಅವಳು ಆಟ ಆಡ್ತಿದ್ಲು, ಕುದುರೆ ತಿಳ್ಕೊಂಡು ಆಟ ಆಡ್ತಿದ್ಲು. ಜಾಮದಜ್ಞ ಚೇನ ಸೀತಾ ಜ್ಞಾತ್ವ ಲಕ್ಷ್ಮೀಂ ತದಿಚ್ಛಯ. ಪರಶುರಾಮನಿಗೆ ಆ ಜನಕರಾಜನ ಅರಮನೆಯಲ್ಲಿ ಒಂದೆರಡು ದಿವಸ ಇದ್ದಾಗ ಸೀತೆ ಆಟ ಆಡೋದನ್ನ ನೋಡಿ ಅವ್ನು ತಿಳ್ಕೊಂಡಂತೆ, ಜಾನಕೀಂ ಲಕ್ಷ್ಮೀಂ ಮತ್ವ, ಈ ಜಾನಕಿ ಇವಳು ಲಕ್ಷ್ಮಿ ಅಲ್ಲದೆ ಬೇರೆ ಯಾರು ಅಲ್ಲ ಅಂತ ಅವ್ನು ತಿಳ್ಕೊಂಡ. ತದಿಚ್ಛಯ ದದೌ ನೃಪಂ ಪಣಾರ್ಥಂ ತದ್ಧನು ಅನ್ಯೇಹಿ ದುರಾಸದಂ. ಮುಂದೆ ಇವಳಿಗೆ ಮದುವೆ ಮಾಡಿಕೊಡುವಾಗ ಇದನ್ನೇ ಪಣವಾಗಿಡು ಅಂತ ಆ ಪರಶುರಾಮ ಅದನ್ನು ಕೊಟ್ಟಿದ್ದ. ಪಣೀಕೃತ್ಯ ಧನುಸ್ತಚ್ಚ ವಿದೇಹೇನ ಸ್ವಯಂವರೇ ತತಃಸಭಾಯಾಂ ದುಗ್ಧಾಯಾಂ ಜನಕ ಪ್ರಾಹ ಶಂಕಿತಃ. ಆ ಪರಶುರಾಮ ಹೇಳಿದಂತೆ ಅದನ್ನು ಪಣವಾಗೇನೋ ಇಟ್ಟಿದ್ದ ಈ ಜನಕರಾಜ, ಆದರೆ ಶಂಕಿತ, ಅವನಿಗೆ ಇಂಥ ದೊಡ್ಡ ಧನುಸ್ಸನ್ನು, ಈ ಬಲವಾದ ಧನುಸ್ಸನ್ನು ಎತ್ತೋರು ಯಾರು, ನನ್ನ ಮಗಳನ್ನು ಮದುವೆ ಮಾಡ್ಕೊಳ್ಳೋರು ಯಾರು ಅಂತ ದೊಡ್ಡ ಚಿಂತನೆ ಆಗಿಬಿಟ್ಟಿತ್ತು. ಸಂಸ್ಥಾಪ್ತ ರಾಜ್ಞಾಂ ಪುರತಃ, ರಾಜರೆಲ್ಲರ ಮುಂದೆ ಅದನ್ನು ಇಟ್ಟ. ಶಸ್ತ್ರಾಗಾರ ಸಮಾನೀತಂ ವೃಷೈ ಪಂಚಶತೈಸ್ತುತ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದೇ ಇರುವಂಥ ಮಾಹಿತಿ ತಾತ್ಪರ್ಯದಲ್ಲಿ ನೋಡಿದ್ವಿ. ಶಿವನ ವರಬಲದಿಂದ ಸೈನಿಕರು, ಬಹಳ ಜನ ಸೈನಿಕರು ಸೇರಿ ಅದನ್ನು ಎಳ್ಕೊಂಡು ಬರ್ತಿದ್ರು ಒಂದು ಗಾಡಿಯಲ್ಲಿ ಇಟ್ಕೊಂಡು. ಎಷ್ಟು ಜನ ಅಂದರೆ ವೃಷೈ ಪಂಚಜನೈಸ್ತುತ, 500 ಎತ್ತುಗಳು ಜನರನ್ನು ಎಳ್ಕೊಂಡು ಬರ್ತಿದ್ರು ಅಂತಲ್ಲ, ಒಂದು ಗಾಡಿಯಲ್ಲಿ ಅದಿತ್ತು. ಆ ಗಾಡಿಯಿಂದ ಎಳ್ಕೊಂಡು ಬರ್ಲಿಕ್ಕೆ 500 ಬಲಿಷ್ಠವಾದಂಥ ಎತ್ತುಗಳು. ಸೀತಾ ಸ್ವಯಂವರಾರ್ಥಂ ಜನ್ಯಸ್ತಂ ಪರಶುಧಾರಿಣ. ಹೀಗೆ 500 ಎತ್ತುಗಳು ಅದನ್ನು ಎಳ್ಕೊಂಡು ಬಂದು ಆ ಧನಸ್ಸನ್ನು ಇಲ್ಲಿಟ್ಟಿವೆ. ನೃಪಃಪ್ರಾಹ ಸಭಾ ಮಧ್ಯೆ ಯಹ ವೀರ ತು ಅದ್ಯ ಸದಸಿ. ಯಾರು ವೀರ ಈ ಸಭಾ ಮಂಟಪದಲ್ಲಿ ಇದ್ದು ಅದನ್ನ ಎತ್ತೋದಾದ್ರೆ ಅದನ್ನ ಎತ್ತಬಹುದು. ಕರಿಷ್ಯಸಿ ಧನುಸ್ಸಜ್ಜಂ ತಂ ವೈ ಸೀತಾ ವರಿಷ್ಯತಿ. ಯಾರು ಆ ಪಣವನ್ನು ಈಡೇರಿಸ್ತಾರೆ ಸೀತೆ ಅವರನ್ನು ಮದುವೆ ಆಗ್ತಾಳೆ. ವಾಲ್ಮೀಕಿ ರಾಮಾಯಣಕ್ಕೂ ತಾತ್ಪರ್ಯ ನಿರ್ಣಯಕ್ಕೂ ಮತ್ತು ಆನಂದ ರಾಮಾಯಣಕ್ಕೂ ವ್ಯತ್ಯಾಸ ಏನಂದ್ರೆ, ರಾಮಲಕ್ಷ್ಮಣರು ಬರೋ ಹೊತ್ತಿಗೆ ಹಿಂದೆ ರಾಜರೆಲ್ಲ ಬಂದು ಘಟನೆ ಆಗಿ ಹೋಗಿತ್ತು. ಆನಂದ ರಾಮಾಯಣ ಹೇಳುವಂತೆ ಅವರೆಲ್ಲರೂ ಇದ್ದಾಗಲೇ ಈ ಘಟನೆ ಆಯಿತು. ಉಳಿದೆಲ್ಲ ರಾಜರು ರಾಮಲಕ್ಷ್ಮಣರೆಲ್ಲ ಇದ್ದಾಗಲೇ ಆ ಘಟನೆ ಆದಂತೆ ಆನಂದ ರಾಮಾಯಣದಲ್ಲಿ ಕೇಳಿ ಬರ್ತದೆ. ದೊಡ್ಡ ದೊಡ್ಡ ರಾಜರೆಲ್ಲ ಅಧೋಮುಖ ಎಲ್ಲ ತಲೆ ತಗ್ಗಿಸಿಬಿಟ್ರು. ಕೆಲವರು ತಲೆ ತಗ್ಗಿಸಿದ್ರು, ಮತ್ತು ಅದರಲ್ಲೂ ಕೆಲವರು ಬಲಿಷ್ಠರಾದವರು ಭೂಮಿಯಿಂದ ಅದನ್ನು ಮೇಲೆತ್ತಬೇಕು, ಅದಿದ್ದಂಥ ಜಾಗದಿಂದ ಅದನ್ನು ಮೇಲೆತ್ತಬೇಕು ಅಂತ ಪ್ರಯತ್ನ ಪಟ್ಟರು. ನ ಶಕ್ತಾಹ, ಅವರಿಗೂ ಸಾಮರ್ಥ್ಯ ಬರಲಿಲ್ಲ. ಕೆಲವರಿಗೆ ಅದನ್ನು ಅಲುಗಾಡಿಸ್ಲಿಕ್ಕೆ ಸಾಮರ್ಥ್ಯ ಬಂತು, ಆದರೆ ಎತ್ತಲಿಕ್ಕಾಗಲಿಲ್ಲ. ಇದ್ದ ಜಾಗದಲ್ಲಿ ಆ ಕಡೆ ಈ ಕಡೆ ಅಲುಗಾಡ್ತಿದ್ರು ಅಷ್ಟೇ. ನೇತುಂ ನಚಾಶಕನ್ ಸರ್ವೇ ಪಿಚ್ಚಾಳನೆ ತಸ್ಯ ನೃಪಾಶಕ್ತಾ ನಚಾಭವನ್. ಹೀಗೆ ಆ ನೆರೆದಿದ್ದಂಥ ಯಾವ ರಾಜರಲ್ಲಿ ಯಾರಿಗೂ ಕೂಡ ಅದನ್ನು ಎಬ್ಬಿಸಿ ಅದರ ಹೆರೆ ಕಟ್ಟಲಿಕ್ಕೆ ಸಾಧ್ಯವಾಗಲಿಲ್ಲ. ಸಜ್ಜೀಕಾರ ಕುತಸ್ತಸ್ಯ ಮನಸಾಪ್ಯವಿಚಿಂತಿತ. ಅದನ್ನು ಎಬ್ಬಿಸಲಿಕ್ಕೆ ಆಗಲಿಲ್ಲ ಅಂದಮೇಲೆ ಅದನ್ನ ಸಜ್ಜ ಮಾಡೋದು ಹೇಗೆ? ಧನುಸ್ಸು ಸಾಮಾನ್ಯವಾಗಿ ಹೇಗಿರ್ತದೆ ಅಂದರೆ, ಅದು ಆ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಅದನ್ನು ಮೊದಲು ಬಗ್ಗಿಸ್ಬೇಕು. ಅದ್ರ ಹಗ್ಗ ಬಿಗಿ ಆಗಬೇಕಾದ್ರೆ ಆ ಧನುಸ್ಸು ಹೇಗಿದೆಯೋ ಹಾಗೆ ಅದನ್ನು ಕಟ್ಟಿಬಿಟ್ರೆ ಹಗ್ಗ ಬಿಗಿ ಆಗೋದಿಲ್ಲ, ಮತ್ತು ಬಾಣಕ್ಕೆ ಆ ಸೆಳೆತ ಸಿಗೋದಿಲ್ಲ, ಟೆನ್ಷನ್ ಸಿಗೋದಿಲ್ಲ. ಅದಕ್ಕಾಗಿ ಇದ್ದಂಥ ಧನುಸ್ಸನ್ನು, ಸಾಮಾನ್ಯವಾಗಿ ಧನುಸ್ಸುಗಳನ್ನು ಬಿದಿರಿನಿಂದ ಮಾಡೋದು ಪದ್ಧತಿ. ಆದರೆ ಈ ಕೆಲವರು ಅಪರೂಪದ ಧನಸ್ಸುಗಳನ್ನು ಕಬ್ಬಿಣದಿಂದ, ಬಂಗಾರದಿಂದ ಮಾಡೋದು ಇತ್ತೇನೋ. ಅಂತೂ ಆ ಧನಸ್ಸನ್ನು ಬಗ್ಗಿಸಿ ಅದಕ್ಕೆ ಹೆದೆ ಕಟ್ಟಬೇಕು, ಆವಾಗ ಬಾಣ ಪ್ರಯೋಗಕ್ಕೆ ಅದು ಅನುಕೂಲ ಆಗಿತ್ತು. ಮನಸಾಪ್ಯವಿ ಚಿಂತಿತ, ಯಾರೂ ಮನಸ್ಸಿನಿಂದ ಕೂಡ ನಾವಿದಕ್ಕೆ ಹೆದೆ ಕಟ್ತೀವಿ ಅಂತ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಧನುಸ್ಸಜ್ಜೀಕೃತವು ಸರ್ವಾನ್ ನೃಪಾನ್ ಜ್ಞಾತ್ವ ಪರಾಂಗುಖಾನ್ ತದಾ ಅತಿ ಗರ್ವ ಸಂಭ್ರೂಢ ಸಭಾಯಾಂ ರಾವಣ ಅಬ್ರವೀತ್. ಯಾವ ರಾಜಕ್ಕೂ ಈ ಕೆಲಸ ಆಗಲಿಲ್ಲ ಅಂದಮೇಲೆ ಕೊನೆಗೆ ರಾವಣ ಅಲ್ಲಿ ಮೇಲೆದ್ದ. ಧನುಸ್ಸಿನ ಸಮೀಪಕ್ಕೆ ಬಂದ, ನಕ್ಕು ಜನಕರಾಜನಿಗೆ ಹೇಳಿದ, ಹಿಂದೆ 3 ಲೋಕವನ್ನ, ದೇವತೆಗಳನ್ನ ಎಲ್ಲರನ್ನೂ ಕೂಡ ನಾನು ಗೆದ್ದಿದ್ದೇನೆ, ನನ್ನ ವಶಕ್ಕೆ ತೆಗೆದುಕೊಂಡಿದ್ದೇನೆ. ಕೈಲಾಸ ಪರ್ವತವನ್ನು ನನ್ನ ಕೈಗಳಿಂದ ನಾನು ಅಲುಗಾಡಿಸಿದ್ದೇನೆ, ಇದು ನನ್ನ ಪರಾಕ್ರಮ. ತಸ್ಯಮೇ ಜನಕಾದ್ಯತ್ವಂ ಬಲಂ ಪಾರ್ಥಿವ ಸಂಸದಿ. ಅಂಥ ಮಹಾತ್ಮನಾದ ರಾವಣ ಇಲ್ಲಿಗೆ ಬಂದಿದ್ದೇನೆ,
ನನ್ನ ಪರಾಕ್ರಮವನ್ನು ನೀನು ಇವತ್ತು ನೋಡಬೇಕು ಅಂತ ಹೇಳಿದ ಜನಕರಾಜನಿಗೆ ರಾವಣ. ಕಿಂತು ಅಸ್ಮಿನ್ ಲಘುಸಾಪೇ ತೃಣೋತ್ತಮೆ, ಇದು ಒಂದು ಹುಲ್ಲಿನಂತ ಬಿಲ್ಲಿದೆ, ಇದನ್ನು ಅಲುಗಾಡಿಸೋದಕ್ಕೆ ಏನು ಕಷ್ಟ ಇದೆ ಅಂದ ರಾವಣ. ಏವಂ ವದನ್ ದಶಾಸ್ಯ ಸಹ ನಮ್ರಹ ಭೂತ್ವ ಮಹದ್ಧನು, ಬಗ್ಗಿದ ಆ ಧನಸ್ಸನ್ನ ತನ್ನ ಎಡಗೈಯಿಂದ, ದುರಹಂಕಾರ ಎಡಗೈಯಿಂದ ಅದನ್ನ ಅಲುಗಾಡಿಸಬೇಕು ಅಂತ ಪ್ರಯತ್ನ ಪಟ್ಟ. ಅದು ಅಲುಗಾಡಲೇ ಇಲ್ಲ. ಆಮೇಲೆ ಬಲಗೈ ಹಚ್ಚಿದ, ಬಲಗೈ ಮುಂದೆ ಮಾಡಿ ಅದಕ್ಕೂ ಪ್ರಯತ್ನ ಪಟ್ಟ, ಬಲಗೈಯಿಂದನೂ ಆಗಲಿಲ್ಲ. ನತತ್ಯಚಾಲ ತದಾಪಿ ತದಾ ಆಶ್ಚರ್ಯರೇಡ ರಾವಣ ಭುಜಾಭ್ಯಾಂ ಚಾಲಯಾಮಾಸ. ಎಡಗೈಗಾಗಲಿಲ್ಲ, ಬಲಗೈಗಾಗಲಿಲ್ಲ, ಎಡ ಬಲಗೈ ಎರಡನ್ನೂ ಸೇರಿಸಿ ಅದನ್ನು ಅಲುಗಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟ. ಆಗಲೂ ಅದು ಅಲ್ಲಾಡಲಿಲ್ಲ. ಕೊನೆಗೆ ಎರಡರಿಂದ ಆಗಲಿಲ್ಲ ಅಂದಮೇಲೆ ಇನ್ನೂ ಕೆಲವು ಕೈಗಳನ್ನು ಪ್ರಯೋಗ ಮಾಡಿದ. ಯಾವ ಕೈಗೂ ಆಗಲಿಲ್ಲ ಅಂದ್ಕೊಳ್ಳೆ 20 ಕೈಗಳನ್ನು ಒಟ್ಟಾಗಿ ಅದರ ಮೇಲೆ ಪ್ರಯೋಗ ಮಾಡಿದ. ಏಕೋನವಿಂಶೋರ್ಭಿ ಚ ಧೃತ್ವಾ ಚೈವ ಮಹದ್ಧನು ಗುಣಂ ಭೂಮ್ಯಾಂ. ಅವನೇನು ಮಾಡಿದ ಅಂದರೆ, ಏವಂ ಕ್ರಮೇಣ ಸರ್ವಾಭಿ ಭುಜಾಭಿ ಚಾಲಯನ್ ಧನು 20 ಏಕದೇಶಂ ಚಾಪಸ್ಯ ಊರ್ಧ್ವಂ ಚಕಾರಸಃ. 20 ತೋಳುಗಳಿಂದ ಅದನ್ನು ಎತ್ತಿ ಹಿಡಿಬೇಕು ಅಂತ ಪ್ರಯತ್ನ ಪಟ್ಟ. 19 ತೋಳುಗಳಿಂದ ಅದನ್ನು ಹಿಡಿದಿದ್ದ, ಮತ್ತೊಂದು ಕೈಯಿಂದ ಅದನ್ನು ಹಗ್ಗವನ್ನು ಎಳೆಯಬೇಕು ಅಂತ ಪ್ರಯತ್ನ ಪಟ್ಟ. ಗುಣಂ ಭೂಮ್ಯಾಂ ನಿಪತಿತಂ, ಅದರ ಹಗ್ಗ ಭೂಮಿ ಮೇಲೆ ಬಿದ್ದು ಬಿಡ್ತು, ಜಾರಿ ಕೆಳಗೆ ಬಿತ್ತು. ಗೃಹೀತುಂ ಹಿ ದಶಾನನಃ ಕಿಂಚಿತ್ ಭೂತ್ವಾ ವಿನಮ್ರಸ್ಸಃ ದೋಷ್ಣ ಜಗ್ರಾಹ ತಮ್ ಗುಣಂ. ಹಗ್ಗ ಏನು ಕೆಳಗೆ ಬಿದ್ದಿತ್ತಲ್ಲ, ಇನ್ನು ಕಟ್ಟದೇ ಇರೋ ಹಗ್ಗ, ಸಡಿಲಾದ ಹಗ್ಗ, ಅದನ್ನು ಕೈಯಿಂದ ತಗೊಳ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಆ ಕೆಳಗೆ ಬಿದ್ದಂಥ ಹಗ್ಗವನ್ನು ತಗೊಳ್ಬೇಕು ಅಂತ ಆತ ಬಗ್ಗಿದ. ಏತಸ್ಮಿನ್ನಂತರೇ ತಚ್ಚ ಪಪಾತ ತದ್ಹೃದಯೇ ಧನುಹು. ಅವನ ಗಮನ ಎಲ್ಲ ಹಗ್ಗದ ಕಡೆಗೆ ಹೋದಾಗ ಆ ದೊಡ್ಡದ ಧನುಸ್ಸು ಅವನ ಎದೆ ಮೇಲೆ ಬಂದು ಬಿದ್ದು ಬಿಡ್ತು. ತದ್ಹೃದಯೇ ಧನುಹು ನ ತದ್ವಿಂಶತಿ ಭುಜಾಪಿಶ್ಚ ಚಚಾಲ ಹೃದಯ ಧನುಹು. ರಾವಣ ಕೆಳಗೆ ಬಿದ್ದ, ಅವನ ಎದೆ ಮೇಲೆ ಧನುಸ್ಸು ಬಿತ್ತು. 20 ಕೈಗಳಿಂದ ಧನುಸ್ಸನ್ನು ಆ ಕಡೆ ಸರಿಸಿ ತಾನು ಹೇಳಬೇಕು ಅಂತ ಪ್ರಯತ್ನ ಪಟ್ಟ. 20 ತೋಳುಗಳಿಗೂ ಅದು ಸಾಧ್ಯವಾಗಲಿಲ್ಲ. ತಥಾ ಸಭಾಯಾಮ್ ಊರ್ಧ್ವಾಸ್ಯ ಪಪಾತಸ ದಶಾನನಃ. ಮುಖ ಮೇಲೆ ಮಾಡ್ಕೊಂಡು ಕೆಳಗೆ ಬಿದ್ದು ಬಿಟ್ಟ ಅವನು. ಮುಕುಟಃ ಪತಿತೋ ಭೂಮೌ. ಅವನು ಧರಿಸಿದ್ದಂಥ ಕಿರೀಟ, ಒಂದೇ ಕಿರೀಟ ಅಥವಾ ಎಲ್ಲ ಕಿರೀಟಗಳು ಬಿದ್ದಿರಬೇಕು. ಮುಕ್ತ ಕಚ್ಚ, ಕಚ್ಚೆ ಬಿಚ್ಚಿ ಹೋಗಿತ್ತು. ತದಾ ವಿಜಹಸುಹು ಸರ್ವೇ ಸಭಾಯಾಂ ಪಾರ್ಥಿವೋತ್ತಮ. ಅವನ ದುರವಸ್ಥೆಯನ್ನು ನೋಡಿ ಅಲ್ಲಿ ನೆರೆದಂಥ ರಾಜರೆಲ್ಲರೂ ಅಟ್ಟಹಾಸ ಮಾಡಿ ನಕ್ರು. ತದಾ ಪ್ರಾಣಾಂತಿಕಂ ಚಾಸಿ ದ್ರಾವಣಸ್ಯ ಸಭಾಂಗಣೆ. ಅವನ ಪರಿಸ್ಥಿತಿ ಇನ್ನೇನು ರಾವಣನ ಕಥೆ ಮುಗಿತು ಅನ್ನೋಲ್ಲಿಗೆ ಬಂದಿತ್ತು. ಅಕ್ಷೀಣಿ ಭ್ರಾಮಯಾಮಾಸ, ಕಣ್ಣುಗಳನ್ನು ತಿರುಗಿಸಿದ. ಲಾಲಾಸ್ಯೇಭ್ಯ ವಿನಿಧಿಯೋ. ಅವನ 10 ಮುಖಗಳಿಂದ ಜೊಲ್ಲು ಹೊರಗೆ ಬರಲಿಕ್ಕೆ ಪ್ರಾರಂಭ ಆಯಿತು, ಮರಣದ ಸಂಕೇತಗಳೆಲ್ಲ. ತದಾ ತಂ ವೇಷ್ಟಯಾಮಾಸು ಮಂತ್ರಿಣಃ ರಾಕ್ಷಸಾಹ. ತದಾ ಅವನ ಮಂತ್ರಿಗಳೆಲ್ಲ ಓಡೋಡಿ ಬಂದರು ರಾಜನನ್ನು ಉಳಿಸ್ಕೊಳ್ಬೇಕು ಅಂತೇಳಿ. ಅವರಿಗೂ ಆ ಧನುಸ್ಸನ್ನು ಅಲುಗಾಡಿಸ್ಲಿಕ್ಕಾಗಲಿಲ್ಲ. ಸದ್ವಸ್ತ್ರೇಷು ದಶಾಸ್ಯ ಸಹ ವಿಷ್ಟಾಮೂತ್ರಂ ತದಾಕರೋತ್. ಮಲಮೂತ್ರನು ಅಲ್ಲೇ ವಿಸರ್ಜನೆ ಮಾಡ್ಕೊಂಡು ಬಿಟ್ಟ. ತದಾ ಸಭಾಯಾಂ ಜನಕಃ ಪುನಃ ಪ್ರಾಹ ಅತಿಶಂಕಿತ. ಇಂಥ ಒಳ್ಳೆಯ ಮುಹೂರ್ತದಲ್ಲಿ ಬಂದಂಥ ದೊಡ್ಡ ಮಹಾತ್ಮನಾದ ರಾವಣನಂಥ ರಾಜ ಸತ್ತು ಬಿಟ್ರೆ ಇದೊಂದು ಅಮಂಗಲ ಅಂತ ವಿಚಾರ ಮಾಡಿ ಅವನಿಗೂ ಭಯ ಆಯ್ತು ಜನಕರಾಜನಿಗೆ. ಕೋಪಿ ವೀರೋಸ್ತಿ ಭೂಮವು. ಯಾರು ಒಬ್ಬ ದೊಡ್ಡ ವೀರ ಭೂಮಿಯಲ್ಲಿ ಇದ್ದಿದ್ದರೆ, ಅವನು ಇಲ್ಲಿಗೆ ಬಂದಿದ್ದರೆ ಆತ ಇಲ್ಲಿಗೆ ಬರಲಿ, ಅಥವಾ ಭೂಮಿಯಲ್ಲಿ ವೀರದಾರು ಇಲ್ಲವೇ ಇಲ್ವೋ ಹೇಗೆ? ನಾನು ನಿರ್ವೀರಂ ಭೂತಲಂ. ಭೂಮಿಯಲ್ಲಿ ನಿಜವಾದ ಗಂಡಸರು ಯಾರು ಇಲ್ಲವೇ ಇಲ್ವೋ ಹೇಗೆ ಅಂತ ಅದನ್ನು ಕೇಳಿದ. ಬಂದು ಈ ರಾವಣನಿಗೆ ಜೀವದಾನ ಮಾಡಲಿ. ಈ ಜಗತ್ತಿನಲ್ಲಿ ವೀರರು ಯಾರು ಇಲ್ವೇ ಇಲ್ವೋ ಅಂತ ಮಾತು ಕೇಳಿದಾಗ ರಾಮಲಕ್ಷ್ಮಣರಿಗೆ ಎದೆಗೆ ಬಾಣ ನಾಟಿದಂತಾಯಿತು. ವಾಕ್ಯ ಶರ ಆಘಾತ ಭಿನ್ನವು ತವು ರಾಮಲಕ್ಷ್ಮಣವು. ದದರ್ಶತುರ್ ಗಾದಿಜಸ್ಯ ಮುಖಂ. ವಿಶ್ವಾಮಿತ್ರನ ಮುಖವನ್ನು ನೋಡಿದ್ರು ಅವರು. ಆಗ ರಾಮ ಈ ವಿಶ್ವಾಮಿತ್ರನ ಮುಖವನ್ನು ನೋಡಿದಾಗ ವಿಶ್ವಾಮಿತ್ರ ರಾಮನಿಗೆ ಹೇಳಿದ, ಉತ್ತಿಷ್ಠ ರಾಘವ, ರಾಮನೇ ಮೇಲೆ ಹೇಳುವ. ಈ ಸಭಾ ಎಲ್ಲರೂ ಸೇರಿದಂಥ ಸಭೆಯಲ್ಲಿ ರಾವಣನ ಅಂತಿಮ ಕಾಲ ಬರಬಾರದು, ಅದನ್ನು ನೀನು ನಾನು ನೋಡೋದು ಬೇಡ, ಬೇಗ ಎದ್ದು ರಾವಣನ ಜೀವ ಉಳಿಸುವ. ಜೀವಯೇನಂ ರಾಕ್ಷಸೇಂದ್ರಂ ಸಜ್ಜಂ ಕುರು ಧನುಸ್ವಿದಂ. ಈ ಧನಸ್ಸನ್ನು ನೀನು ಸಜ್ಜಗೊಳಿಸು.
ತನ್ಮುನೇರ್ವಚನಂ ಶ್ರುತ್ವ ತಥೇತ್ಯುಕ್ತ ಸ ರಾವಣ. ಗುರುಗಳಾದಂಥ ವಿಶ್ವಾಮಿತ್ರರ ಮಾತನ್ನು ಕೇಳಿ ರಾಮ ಹಾಗೆ ಆಗಲಿ ಎಂದ. ವೇಗದಿಂದ ಅಲ್ಲೆದ್ದು ವಿಶ್ವಾಮಿತ್ರನಿಗೆ ನಮಸ್ಕರಿಸಿ ಕಂಠಾತ್ ಹಾರಾದೀನ್ ನಿಷ್ಕಾಸ್ತ, ಹಾಕಿರುವಂಥ ಹಾರಾದಿಗಳನ್ನು ತೆಗೆದ. ಕಟಿಂ ಬದ್ಧ, ಉತ್ತರೀಯ ವಸ್ತ್ರವನ್ನು ಕಟಿಗೆ ಕಟ್ಕೊಂಡ, ಕೆಲಸಕ್ಕೆ ಸಿದ್ಧನಾಗಿ. ಅದಕ್ಕಾಗಿ ಬದ್ಧ ಕಟಿ ಅಂತ ಕರೀತಾರೆ. ನಿಮ್ಗೆ ಕೆಲಸ ಮಾಡಿಕೊಳ್ಳಿಕ್ಕೆ ನಾವು ಬದ್ಧ ಕಟಿಗಳಾಗಿದ್ದೇವೆ. ಬದ್ಧ ಕಟಿಗಳಾಗೋದು ಅಂದರೆ ಸದಾ ಸನ್ನದ್ಧರಾಗಿದ್ದೇವೆ. ಮೇಲೆ ಉತ್ತರೀಯ ವಸ್ತ್ರ, ಕೆಳಗೆ ಕಟ್ಟೆ ಎಲ್ಲ ಉತ್ಕೊಂಡಿದ್ರೆ ಶ್ರಮ ಸಾಧ್ಯವಾದಂಥ ಕೆಲಸವನ್ನು ಮಾಡೋದು ಕಷ್ಟ. ಅದಕ್ಕಾಗಿ ಯಾರು ಏನಾದ್ರು ಕೆಲಸ ಹೇಳಿದ್ರೆ ನಾನು ಬದ್ಧ ಕಟಿಯಾಗಿದ್ದೇನೆ ಅಂತಂದ್ರೆ ಕೆಲಸ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ, ಎಲ್ಲ ದೈಹಿಕ ಶ್ರಮವನ್ನು ಮಾನಸಿಕ ಶ್ರಮವನ್ನು ವಹಿಸಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಅರ್ಥ. ಅದಕ್ಕೆ ಕಟಿಬದ್ಧ, ಬದ್ಧ ಕಟಿ. ಅದು ಕಟಿಬದ್ಧ ಅನ್ನೋ ಶಬ್ದಕ್ಕಿಂತ ಬದ್ಧ ಕಟಿ ಅನ್ನೋದು ಹೆಚ್ಚು ಉಚಿತವಾದ ಶಬ್ದ. ಬಹುರೀ ಸಮಾಸ ಅದು. ಬಹುರೀ ಸಮಾಸ ಅಂದಮೇಲೆ ಬದ್ಧ ಕಟಿಹಿ ಏನ ಸಹ ಸಹ ಬದ್ಧ ಕಟಿ. ಯಾವನು ಕಟಿಯನ್ನ ವಸ್ತ್ರದಿಂದ ಕಟ್ಟಿಕೊಂಡಿದ್ದಾನೋ ಅವನು ಬದ್ಧ ಕಟಿ. ಬದ್ಧ ಅನ್ನೋ ಶಬ್ದಕ್ಕೆ ಮೊದಲು ಸ್ಥಾನ ಕೊಡಬೇಕು, ಆಮೇಲೆ ಕಟಿ ಅನ್ನೋ ಶಬ್ದಕ್ಕೆ ಹೀಗೆ ಕೊಡಬೇಕು. ಅದು ಅಪರೂಪದಲ್ಲಿ ಕೆಲವೊಂದ್ಸರಿ ಈ ಶಬ್ದಗಳು ಮೊದಲು ಬರಬೇಕಾದ್ರೆ ಆಮೇಲೆ ಬಂದು, ಆಮೇಲೆ ಬರಬೇಕಾದ್ರೆ ಮೊದಲು ಬಂದು ಹೀಗೆ ಆಗೋದಿದೆ. ಪೀತಾಂಬರ ಅಂತ ಶಬ್ದ ಇದೆ. ಪೀತವಾದ ಪೀತಂ ಅಂಬರಂ ಯಕ್ಷಸಃ ಪೀತಾಂಬರ. ಯಾವನಿಗೆ ಹಳದಿ ಬಣ್ಣದ ಅಂಬರ ಇದೆಯೋ ಅವನು ಪೀತಾಂಬರ. ಅದನ್ನು ಅಂಬರ ಪೀತ ಅಂತ ಅನ್ಬಾರ್ದು. ಹಾಗೆ ಬದ್ಧ ಕಟಿ ಅಂತ ಅನ್ಬೇಕು. ಆದರೆ ಅಪರೂಪ ಸಂದರ್ಭದಲ್ಲಿ ಆ ಶಬ್ದಗಳನ್ನು ಹಿಂದೆ ಮುಂದೆ ಮಾಡೋದಿದೆ. ಕನ್ನಡದಲ್ಲಿ ಆ ಸಂಸ್ಕೃತದಿಂದ ಶಬ್ದಗಳನ್ನು ತಗೊಳ್ಳುವಾಗ ನಮ್ಮ ಅನುಕೂಲಕ್ಕೆ ತಕ್ಕಂತೆ ತೊಗೊಂಡ್ಬಿಡ್ತೀವಿ. ಅದರಿಂದ ಕಟಿಬದ್ಧ ಅಂತ ಈಗೂ ಕೆಲವು ಸರಿ ಮಾಡೋದಿದೆ. ವ್ಯಾಕರಣದ ನಿಯಮಗಳನ್ನು ಬಲ್ಲವರು ಆ ಶಬ್ದವನ್ನು ಹೇಗಾದ್ರೂ ಸಮರ್ಥನೆ ಮಾಡಬಹುದು. ಆದರೂ ಬದ್ಧ ಕಟಿ ಅನ್ನೋದು ಸ್ವಲ್ಪ ಸರಿಯಾದ ಶಬ್ದ. ಮುಕುಟಾದಿ ದೃಢಂ ಕೃತ್ವ, ಮತ್ತು ತಂದು ಕಿರೀಟ ಬೀಳಬಾರದು ಅಂತ ಕಿರೀಟವನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಶನೈಹಿ ಪ್ರಾಪ ಸಭಾಂಗಣಂ ತಮ್ಮ ರಾಮಮಾಗತಂ ದೃಷ್ಟ ಜನಾ ಸರ್ವೇ ಅತಿ ವಿಸ್ಮಿತಾ. ರಾಮ ಬಂದದ್ದು ನೋಡಿ ಜನರಿಗೆಲ್ಲರಿಗೂ ಬಹಳ ಆಶ್ಚರ್ಯ ಆಯಿತು. ಅಲ್ಲಿರುವಂಥ ರಾಜರಿಗೆಲ್ಲರಿಗೂ ತಮ್ಮ ಕಣ್ಣನ್ನು ಕಮಲದಂತೆ ಅರಳಿಸಿ ನೋಡಿದ್ರು. ಅವರು ಪರಸ್ಪರ ಮಾತಾಡ್ಕೊಂಡ್ರು, ಏನು ಈ ಮಗುವಿಗೇನಾದ್ರು ಹುಚ್ಚಿಗೆ ಹಿಡಿದಿದೆಯೋ ಹೇಗೆ? ನಮ್ಮಂಥ ದೊಡ್ಡ ದೊಡ್ಡ ಪರಾಕ್ರಮಿಗಳೆಲ್ಲ ಸುಮ್ಮನೆ ಕೂತಿದ್ದೇವೆ, ಈ ಮಗು ಅಲ್ಲಿ ಹೋಗಿ ಏನು ಮಾಡೋದಿದೆ? ಕೇಚಿದಾಹುರ್ ದಶಾಸ್ಯಂ ಹಿ ದೃಷ್ಟುಂ ಬಾಲ ಸಮಾಗತಃ. ಕೆಲವರು ಏನು ಅನ್ಕೊಂಡ್ರು, ಆ ರಾವಣನ ನೋಡ್ಲಿಕ್ಕೆ ಹೊರಟಿದ್ದಾನೆ ಆ ಹುಡುಗ. ಅಲ್ಲಿ ಏನು ಧನುಸು ಎತ್ತಲಿಕ್ಕೆ ಹೊರಟಿಲ್ಲ. ರಾವಣ ಏನೋ ಇವನಿಗೆ ಬೇಕಾದವನಾಗಿರ್ಬೇಕು, ನೋಡ್ಲಿಕ್ಕೆ ಹೊರಟಿದ್ದಾನೆ. ಕೇಚಿದಾಹುರ್ ಬಾಲಚೇಷ್ಟ ಕ್ರಿಯತೆ ಶಿಶುನಾಥ. ಏನೋ ಮಗು ಹೋಗಿ ಸ್ವಲ್ಪ ತಾನು ಆಟ ಆಡಬೇಕಂತ ನೋಡ್ತಿದ್ದೆ, ಹೋಗಿ ನೋಡ್ಲಿ ಬಿಡಿ ಅಂತ ಕೆಲವರು ಅಂದ್ರು. ಕೇಚಿದೂಚು ಕಿಮರ್ಥಂ ಹಿ ಹಾರಾಹ ಮುಕ್ತಾಸ್ತನೇನ ಹಿ. ಅಲ್ಲ, ಮೈ ಮೇಲಿದ್ದ ಹಾರ ಮಾಲೆಗಳನ್ನ ತೆಗೆದ್ನಲ್ಲ, ಯಾಕೆ ತೆಗೆದ? ಮತ್ತೆ ಕೆಲವರು ಆಲೋಚನೆ ಮಾಡಿದ್ರು. ಕೇಚಿದೂಚುರ್ ಗಾದಿಜೇನ ಚಾಪಂ ಪ್ರತಿ ಸುಯೋಜಿತ. ಹಾಗಲ್ರಿ, ವಿಶ್ವಾಮಿತ್ರರೇ ಅವ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಮತ್ತೆ ಕೆಲವರಿಗೆ ಗೊತ್ತಾಯ್ತದ. ಕೇಚಿದೂಚುರ್ ವೈರಬುದ್ಧ ಚೋಜಿತ ಕಿಂ ಶಿಶುಸ್ವಯಂ ವಧಾರ್ಥಂ ಚಾಪಗಾತೇನ ವಿಶ್ವಾಮಿತ್ರೇಣ ರಾಘವ. ವಿಶ್ವಾಮಿತ್ರರು ಈ ರಾಮನ ಮೇಲೆ ಏನಾದ್ರು ವೈರವನ್ನು ಇಟ್ಕೊಂಡ್ರು. ರಾಮನ ಕಂಡ್ರೆ ಆಗ್ತಿರ್ಲಿಕ್ಕಿಲ್ಲ ಈ ವಿಶ್ವಾಮಿತ್ರರಿಗೆ. ಹಾಗಾಗಿ ರಾಮ ಆ ಧನುಸ್ಸನ್ನು ಎತ್ತಲಿಕ್ಕೆ ಹೋಗಿ ತಾನು ಮರಣಕ್ಕೊಳಗಾಗಲಿ ಅಂತ ಏನಾದ್ರು ಕಳಿಸ್ಕೊಟ್ಟಿದ್ದಾರೋ ಹೇಗೆ ಅಂತ ಹೀಗೆ ಕೆಲವರು ಆಲೋಚನೆ ಮಾಡಿದರು. ಕೇಚಿದೂಚುರ್ ಬಲಂ ತ್ವಸ್ಯ ಮುನಿನಾಥ ನಿರೀಕ್ಷಿತಂ. ಹಾಗಲ್ಲ, ಆ ಬಾಲಕನ ಬಲ ಏನು ಅಂತ ಪರೀಕ್ಷೆ ಮಾಡಲಿಕ್ಕಾಗಿ ವಿಶ್ವಾಮಿತ್ರರು ತಾವೇ ಕಳಿಸ್ಕೊಟ್ಟಿದ್ದಾರೆ. ಚೋದಿತ ಅಸ್ತಿ ಹತ್ರ ಶ್ರೀರಾಮ ಚಾಪೆ ಅಯಂ ಕಿಂ ಕರಿಷ್ಯತಿ. ಏನು ಮಾಡ್ತಾನೆ ಮಾಡಲಿ, ಅವ್ನು ನೋಡೋಣ ನಾವು ಓದೋರು ಆಲೋಚನೆ ಮಾಡಿದರು. ನಾನಾ ವಿಧವಾದಂಥ ಮಾತುಗಳನ್ನು ಅಲ್ಲಿದ್ದಂಥ ಜನರು ರಾಜರೆಲ್ಲ ಮಾತಾಡ್ತಾ ಇದ್ರು. ತಾವದೃಷ್ಟ ಆಗ್ರತಃ ರಾಮಂ ಜನಕಃ ಪ್ರಾಹ ಗಾದಿಜಂ. ಜನಕರಾಜ ವಿಶ್ವಾಮಿತ್ರನಿಗೆ ಹೇಳಿದ, ಮುನಿಗಳಾದ ವಿಶ್ವಾಮಿತ್ರರೇ, ಬಾಲಕನಾದಂಥ ಈ ರಾಮನನ್ನು ಯಾಕೆ ಕಳಿಸ್ಕೊಟ್ಟಿದ್ದೀರಿ? ರಾವಣ ಮೊದಲಾದಂಥ ರಾಜರು ಇಲ್ಲಿ ವಿಫಲರಾಗಿದ್ದಾರೆ, ಅಂಥ ಕೆಲಸಕ್ಕೆ ಈ ಬಾಲಕನನ್ನು ಯಾಕೆ ಕಳಿಸ್ಕೊಟ್ಟಿದ್ದೀರಿ? ತಸ್ಮಿನ್ಶ್ಚಾಪೆ ತ್ವಯಂ ಬಾಲಃ ಸಮಾಗತ್ಯ ಕರಿಷ್ಯತಿ. ಏನು ಈ ಬಾಲಕ ಇಲ್ಲಿ ಬಂದು ಏನು ಮಾಡಬೇಕು? ಯತ್ವಯಾ ಶಿಷ್ಯವಾಕ್ಯೇನ ಪೂರ್ವಂ ಚಾಹ ಪ್ರಬೋಧಿತಃ ತತ್ಸರ್ವಂತು ಮೃಷೈವಾದ್ಯ ಚಾಪಾಗ್ರೇ ಮುನಿಸತ್ತಮ. ಹಿಂದೆ ವಿಶ್ವಾಮಿತ್ರನ ಶಿಷ್ಯ ಒಬ್ಬ ಜನಕರ ಸಮೀಪಕ್ಕೆ ಬಂದು ರಾಮಲಕ್ಷ್ಮಣದು ಜನಕರಾಜನ ಪಟ್ಟಣಕ್ಕೆ ಬಂದಾಗಲೇ ಅವನು ಬಂದಿರೋದು ಧನುಸ್ಸನ್ನು ಭಗ್ನ ಮಾಡ್ಲಿಕ್ಕೆ ಬಂದಿದ್ದಾನೆ, ಅವನು ನಿನ್ನ ಅಳಿಯನನ್ನಾಗಿ ಮಾಡ್ಕೋ ಅಂತೆಲ್ಲ ಸಮಾಚಾರ ಕೊಟ್ಟಿದ್ದ.
ಆದರೆ ಧನುಸ್ಸು ಮುರಿಯೋ ತನಕ ಈ ಸಂಗತಿನ ಯಾರಿಗೂ ಹೊರಗೆ ಬಿಡಬೇಡ ಅಂತ ಕೂಡ ಹೇಳಿದ್ದೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ನಾಟಕಗಳನ್ನು ಆ ಜನಕರಾಜನು ಕೂಡ ಆಡ್ತಿದ್ದ. ಯತ್ವಯ ಶಿಷ್ಯವಾಕ್ಯನ, ವಿಶ್ವಾಮಿತ್ರನ ಶಿಷ್ಯವಾಕ್ಯದಿಂದ ಪೂರ್ವಂ ಪ್ರಬೋಧಿತ, ಮೊದಲೇ ಅವನಿಗೆ ಗೊತ್ತಿತ್ತು. ತತ್ಸರ್ವಂತು ಮೃಷಯವಾದ್ಯ ಚಾಪಾಗ್ರೇ ಮುನಿಸತ್ತಮ ಕ್ವಾಯಂ ಬಾಲಃ ಕೋಮಲಾಂಗ ಕ್ವೇದಂ ಚಾಪಂ ಸನುರ್ಧರಂ. ಕೋಮಲಾಂಗನಂತಹ ಹದಿಹರಿಯರ ಈ ಬಾಲಕೆಯಲ್ಲಿ, ಆ ಬಲವಾದಂಥ ಧನುಸ್ಸಲ್ಲಿ ಕಿಂ ಚಾತಕಸ್ಪೃಶಾಕ್ರಾಂತಹ ಸಾಗರಂ ಶೋಷಯಿಷ್ಯತಿ. ಚಾತಕ ಪಕ್ಷಿಗೆ ಬಾಯಾರಿಕೆ ಆದರೆ, ಕೊಕ್ಕರೆಗೆ ಬಾಯಾರಿಕೆ ಆದರೆ ಅದು ಸಮುದ್ರದ ನೀರನ್ನೆಲ್ಲ ಕುಡಿದು ತೀರಿಸಿ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೇನು? ಕೊಕ್ಕರೆ ಬಲ ಎಲ್ಲಿ, ಸಮುದ್ರದ ನೀರೆಲ್ಲಿ? ಏತಸ್ಮಿನ್ ನಂತರೇ ಸರ್ವಾಹ ಸುಮೇಧಾದ್ಯಾಹ ಸ್ತ್ರೀಯಶ್ಚತಾಹ. ಅಲ್ಲಿರುವಂಥ ಸುಮೇಧ ಮೊದಲಾದ ಸ್ತ್ರೀಯರು, ಸುಮೇಧ ಅಂದರೆ ಜನಕರಾಜನ ಪತ್ನಿ, ಅವರು ಮೊದಲಾದವರು ದ್ವಿಜರಾಜಾನನ ಚಾರು ದೋರ್ದಂಡ ಶೋಭಿತಂ ಹೇಮ ವರ್ಣ ಉಪಮರುಚಿಂ ಶೃಂಖಲಾ ನೂಪುರಾಂಘ್ರಿಣಂ. ಆ ರಾಮನನ್ನ ಅವರೆಲ್ಲರೂ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಹಿಂದೆ ಗವಾಕ್ಷದ ಉಪ್ಪರಿಗೆಯಲ್ಲಿ ನಿಂತ್ಕೊಂಡು ಅವರೆಲ್ಲ ನೋಡ್ತಿದ್ರು. ದ್ವಿಜ ಅಂದರೆ, ದ್ವಿಜರಾಜ ಅಂದರೆ ಚಂದ್ರ, ಚಂದ್ರನಂತೆ ಮುಖ ಇದ್ದವನು, ಸುಂದರವಾದಂಥ ಬಾಹುಗಳಿದ್ದವನು, ಬಂಗಾರದ ವರ್ಣವುಳ್ಳಂಥ ಪೀತಾಂಬರವನ್ನು ಉಟ್ಕೊಂಡವನು. ಸುಜಂಘಂ, ಅವನ ಮೊಣಕಾಲು ತೊಡೆ ಮೊದಲಾದವು ಎಲ್ಲವೂ ಕೂಡ ಲಕ್ಷಣಶಾಸ್ತ್ರಕ್ಕನುಸಾರವಾಗಿತ್ತು. ಸುಪದಂ, ಅವನ ಪಾದವು ಕೂಡ ಹಾಗೇ ಇತ್ತು. ಶೂರಂ, ಸುಜಾನುಂ, ಸುಂದರ ಉದರಂ. ಸುಸ್ಕಂಧಂ, ಅವನ ಹೆಗಲು ಹಾಗೇ ಇತ್ತು. ಅವನ ಕೆನ್ನೆ, ಗದ್ದ ಮೊದಲಾದವು ಕಡೆಲ್ಲವೂ ಕೂಡ ಸುಂದರವಾಗಿದ್ದವು. ತ್ರಿವಲಿ ಶೋಭಿತಂ, ಕಂಠದಲ್ಲಿ 3 ರೇಖೆಗಳಿದ್ವು ಅವನಿಗೆ. ಸ್ಮಿತಾಸ್ಯಂ ಕೋಮಲವಷ್ಟಂ ಚ, ಮೃದುವಾದಂಥ ತುಟಿಗಳು, ಮುಖದ ಮೇಲೆ ಮುಗುಳ್ನಗೆ, ಸುಂದರವಾದಂಥ ದಂತಪಂಕ್ತಿಗಳು. ಸುನಾಸಂ ಸುಕಪೋಲಂ, ಸುಂದರವಾದಂಥ ನಾಸಿಕ ಅವನಿಗಿತ್ತು, ಕಪೋಲವೂ ಇತ್ತು. ಕಂಜಪತ್ರಾಯುತೆ ಕ್ಷಣಂ, ಕಮಲದಂತೆ ಅವನಿಗೆ ಕಣ್ಣುಗಳಿದ್ದವು. ಸುಂದರವಾದಂಥ ಹುಬ್ಬುಗಳಿದ್ದವು. ಹಣೆಯ ಮೇಲೆ ವಕ್ರವಾದಂಥ ಮುಂಗುರುಗಳು ನಾಟ್ಯ ಆಡ್ತಾ ಇದ್ದವು. ಮುತ್ತಿನ ಹಾರ ಮೊದಲಾದವುಗಳನ್ನು ಆತ ಧರಿಸಿಕೊಂಡಿದ್ದ. ಮುಕ್ತಾರತ್ನ ಪುಷ್ಟಮಾಲ ನೆಸ್ತಂ ಅಪಿ ಅತಿಶೋಭಿತಂ, ನಾನಾ ರೀತಿಯಾದಂಥ ಆಭರಣಗಳನ್ನು ಆತ ಧರಿಸಿದ್ದ. ನೆಸ್ತ ಹಾರಂ ನೆಸ್ತ ವಸ್ತ್ರಂ, ಆ ಹಾರ ವಸ್ತ್ರಗಳನ್ನೆಲ್ಲ ಅಲ್ಲಿ ಬಿಟ್ಟು ಬಂದಿದ್ದ. ಬದ್ಧ ಪೀತಾಂಬರಾನ್ವಿತಂ, ಪೀತಾಂಬರವನ್ನು ನಡಕ್ಕೆ ಕಟ್ಟಿಕೊಂಡಿದ್ದ. ದಿವ್ಯ ಮುದ್ರಾಂಗುಲಿ ಸತ್ಪಂಕಜ ದ್ವಯ ಸತ್ಕರಂ, ಅವನ ಕೈ ಕಮಲಗಳು ಬಂಗಾರದ ಉಂಗುರಗಳನ್ನು ಧರಿಸಿಕೊಂಡಿದ್ದವು. ಏವಂ ದೃಷ್ಟ್ವಾ ಶ್ರೀಯೋ ರಾಮಂ ಸಭಾಂಗಣ ವಿರಾಜಿತಂ, ಸಭಾಮಂಟಪಕ್ಕೆ ರಾಮ ಬಂದಾಗ ಅವನನ್ನು ನೋಡಿ ಇವರೆಲ್ಲರೂ ಕೂಡ ಆಶ್ಚರ್ಯಪಟ್ಟರು. ನೆಸ್ತ ಕೋದಂಡ ಕೋಣೀರಂ, ಕೈಯಲ್ಲಿ ಬಿಲ್ಲು ಇಲ್ಲ, ಆಮೇಲೆ ಬತ್ತಳಿಕೆಯೂ ಕೂಡ ಇಲ್ಲ. ಶಿವಚಾಪ ಅಭಿಸಮ್ಮುಖಂ, ಆ ಶಿವನ ಧನುಸ್ಸಿಗೆ ಸಮೀಪವಾಗಿ ಅವನು ಬರ್ತಿದ್ದಾನೆ. ಇದನ್ನೆಲ್ಲ ಅವರು ನೋಡಿ ಊರ್ಧ್ವಾಸ್ಯಾಹ, ತಲೆ ಮೇಲು ಮಾಡ್ಕೊಂಡ್ರಂತೆ. ತಲೆ ಮೇಲು ಮಾಡಿಕೊಂಡು ಕೈಯನ್ನು ಮೇಲು ಮಾಡಿಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದರು. ದೇವರನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದರು. ಆಕಾಶವನ್ನು ನೋಡಿಕೊಂಡು ಮೋಹ, ಅವ್ರು ಹೇಳಿದ್ರು ಮೋಹ ಕವಿದು ಬಿಟ್ಟಿತ್ತು. ಇದೇನು ಹುಡುಗನ ಗತಿ ಏನು ಅಂತೇಳಿ. ರಾವಣನ ಗತಿನೇ ಹೀಗಾಗಿದ್ದಾಗ ಈ ಹುಡುಗನ ಗತಿ ಏನು? ನಾರಾಯಣಂ ನಿಧಿಂ ವಿಧಿಂ, ಎಲ್ಲದಕ್ಕೂ ಪ್ರೇರಕನಾದಂಥ ನಾರಾಯಣನನ್ನು ಅವರು ಧ್ಯಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅವ್ರು ಯಾರಿಗೂ ಅಲ್ಲಿ ಬಂದಿರುವವನೇ ನಾರಾಯಣ ಅಂತ ಗೊತ್ತಿಲ್ಲ. ಸಾಕ್ಷಾತ್ ನಾರಾಯಣಂ ರಾಮಂ ನಜ್ಞಾತ್ವ ಏನ್ ಪ್ರಾರ್ಥನೆ ಮಾಡಿದ್ರು? ಹೇ ಶಂಭೋ ಹೇ ರಮಾಕಾಂತ. ಶಂಭೋ ಅಂತ ಶಿವನನ್ನು ಪ್ರಾರ್ಥನೆ ಮಾಡಿದ್ರು, ರಮಾಕಾಂತ ಅಂತ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ರು, ವಿಧೇ ಅಂತ ಹೇಳಿ ಚತುರ್ಮುಖನನ್ನು ಪ್ರಾರ್ಥನೆ ಮಾಡಿದ್ರು. ನಾವು ಇಷ್ಟೆಲ್ಲ ಸ್ತ್ರೀಯರಲ್ಲಿದ್ದೇವೆ, ಬೇಕಾದಷ್ಟು ಜನ ಪುರಾಣ ಶ್ರವಣ ಪುಣ್ಯಕಥೆ ಎಲ್ಲ ಶ್ರವಣ ಮಾಡಿದ್ದೇವೆ, ವ್ರತ ಉಪವಾಸ ಎಲ್ಲ ಮಾಡಿದ್ದೇವೆ. ಆ ಥರದ್ದೆಲ್ಲದ್ರದ್ದು ಪುಣ್ಯ ಒಗ್ಗೂಡಿ ಆ ಪುಣ್ಯದ ಪ್ರಭಾವದಿಂದ ಈ ಹುಡುಗ ಆ ಧನಸ್ಸನ್ನು ಮೇಲೆ ಎತ್ತುವಂತಾಗಲಿ, ನಮ್ಮ ಹುಡುಗಿನ ಅವ್ನು ಮದುವೆ ಆಗುವಂತಾಗಲಿ. ಯುಷ್ಮಾಭಿರ್ನ ಸುಖತೈಶ್ಯ ಕರ್ತವ್ಯಂ ಪುಷ್ಪವಧನು. ನೀವೆಲ್ಲ ದೇವತೆಗಳು ಏನು ಮಾಡಬೇಕು ಅಂದರೆ ಆ ಹೂವನ್ನು, ಆ ಧನುಸ್ಸನ್ನ ಹೂವಿನಂತೆ ಹಗುರವನ್ನಾಗಿ ಮಾಡಿಬಿಡಬೇಕು. ಅಜ್ಜಾಸ್ಯ ಕಂಠದೇಶಸ್ಯ ಮಾಲಾಂ ಸೀತಾ ದಧಾತ್ವಿಯಂ. ಆ ಧನುಸ್ಸು ಹೂವಿನಂತೆ ಹಗುರವಾಗಲಿ, ನಮ್ಮ ಸೀತೆ ಅವನ ಕಂಠದಲ್ಲಿ ಮಾಲೆಯನ್ನು ಹಾಕಲಿ. ನೋಭವತ್ವದ್ಯ ನೇತ್ರಾಣಾಂ ಸಾಫಲ್ಯಂ ದರ್ಶನಾದಿಹ. ಅವನ ಸುಂದರವಾದಂಥ ರೂಪವನ್ನು ಇವತ್ತು ಕಣ್ಣಿಂದ ನೋಡಿ ನಾವು
ಸಾರ್ಥಕ ಮಾಡ್ಕೊಂಡಿದ್ದೇವೆ, ಮುಂದಿನ ಕೆಲಸವೂ ಕೂಡ ಸಾಂಗವಾಗಿ ಆಗುವಂತಾಗಲಿ. ಇದೆಲ್ಲ ಆ ಸುಮೇಧ ಮೊದಲಾದಂಥ ಅಂತಃಪುರ ಸ್ತ್ರೀಯರ ಕಥೆ ಆಯಿತು. ಸೀತೆ ಕಥೆ ಏನಾಗಿತ್ತು ಅಂತಂದ್ರೆ, ವೇದಿಕಾ ಅಂದ್ರೆ ಸಭಾಂಗಣದ ಮಧ್ಯದಲ್ಲಿ ರಾಮ ನಿಂತ್ಕೊಂಡಿದ್ನಲ್ಲ, ಆ ಸಂದರ್ಭದಲ್ಲಿ ಸೀತಾ ರಾಮಂ ದೃಷ್ಟ ಸಭಾಂಗಣೆ, ರಾಮನನ್ನು ಸಭೆಯಲ್ಲಿ ನೋಡಿಲ್ಲಂತವಳು. ದಿವ್ಯ ಪ್ರಾಸಾದ ಸಂರೂಢ, ಉಪ್ಪರಿಗೆ ಮೇಲೆ ಅವಳು ನಿಂತ್ಕೊಂಡಿದ್ಲು. ಸ್ತ್ರೀಯರು ನೇರವಾಗಿ ಪುರುಷರಿರುವಂಥ ಜಾಗಕ್ಕೆ ಬರುವ ಸಂಪ್ರದಾಯ ಇರೋದಿಲ್ಲ. ಗವಾಕ್ಷದ ಹಿಂದ್ಗಡೆ ಅಂತೂ ಸ್ತ್ರೀಯರಿಗೆ ಪುರುಷರು, ಅಲ್ಲಿರುವಂಥ ಪುರುಷರು ಸ್ತ್ರೀಯರನ್ನು ನೋಡ್ಲಿಕ್ಕೆ ಅವಕಾಶ ಆಗಿರಬಾರ್ದು. ಅಂಥ ಜಾಗದಲ್ಲಿ ಅವ್ರು ನಿಂತ್ಕೊಂಡಿದ್ರು. ಸಖೀಭಿ ಪರಿವೇಷ್ಟಿತ, ಸುತ್ತಲೂ 106 ಜನ ಸಖಿಯರು. ರೋಟ್ಯಚಾಲ ಆಸನಾದ್ವೇಗಾತ್, ಕೂತ್ಕೊಂಡಿದ್ಲ ಅಲ್ಲಿ ತನಕ. ರಾಮ ಬಂದ ಕೂಡಲೇ ಆ ಕೂತಂಥ ಆಸನದಿಂದ ಎದ್ದು ಬಿಟ್ಲು ವೇಗವಾಗಿ. ಆನಂದ ಸ್ವೇರ ಸಂಪ್ಯುತ, ಆನಂದದ ಬೆವರ ಹನಿ ಇಡೀ ಶರೀರಕ್ಕೆಲ್ಲ, ಅದರಲ್ಲಿ ಅವಳು ಮುಳುಗಿ ಹೋಗಿಬಿಟ್ಟಿದ್ಲು. ಸಖ್ಯಾ ತುಲಸ್ಯಾ ಕಂಠೆ ಸ್ವಾಂ ದೋರ್ಲತಾಂ ಕ್ಷಿಪ್ತ ಸಾಧನಂ. ತುಳಸಿ ಅಂತ ಒಬ್ಳು ಸಖಿ ಈ ಸೀತೆಗೆ, ಅವಳ ಹೆಗಲ ಮೇಲೆ ತನ್ನ ಕೈ ಇಟ್ಕೊಂಡು ಈ ಮುಂದಿನ ಮಾತನ್ನು ಹೇಳಿದ್ಲು. ಆ ಮುಂದಿನ ಮಾತನ್ನು ಎಲ್ಲರಿಗೂ ಕೇಳುವಂಗೆ ಹೇಳಿರ್ಲಿಕ್ಕಿಲ್ಲ, ತನಗೆ ತನ್ನ ಸಖಿಯರಿಗೆ ಮಾತು ಕೇಳುವಂತ ಹೇಳಿರ್ಬೇಕು. ಅದು ಸ್ವಲ್ಪ ಗಮನಿಸಿ, ಅದು ಎಷ್ಟು ಚೆನ್ನಾಗಿದೆ ಮಾತು ಅಂದ್ರೆ, ಮಧುರಂ ವಾಕ್ಯಂ ರತ್ನ ಅಲಂಕಾರ ಮಂಡಿತ, ಶರೀರಕ್ಕೆಲ್ಲ ರತ್ನದ ಅಲಂಕಾರ ಮಾಡ್ಕೊಂಡಿದ್ದು ಮಧುರವಾದಂಥ ಮಾತನ್ನು ಹೇಳಿದ್ಲು. ಈ ನಮ್ಮಪ್ಪ ಎಂಥ ಪಣ ಇತ್ತು ಗೊತ್ತಾ, ಈ ಪಣ ಹುಡುಗ ಈಡೇರಿಸ್ತಾನೋ ಇಲ್ವೋ. ನಮ್ಮ ಶತ್ರು ರೂಪಿಣ, ಈ ನಮ್ಮಪ್ಪ ನಿಜವಾಗ್ಲೂ ನಮ್ಮ ಅಪ್ಪನೋ ಇವನೇನು ಶತ್ರುನೋ, ಇದನ್ನ ಅವನು ಈಡೇರಿಸ್ತಾ ಇದ್ರೆ ನನ್ನ ಗತಿ ಏನು ಅಂತ ಆಲೋಚನೆ ಮಾಡಿದ್ದಿರ್ಬೇಕು. ಇಡೀ ಆನಂದ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲೆಲ್ಲ ಕವಿ ಸ್ತ್ರೀ ಸ್ವಭಾವ ಪುರುಷ ಸ್ವಭಾವ ಎಲ್ಲನೂ ಆಪತ್ಕಾಲದಲ್ಲಿ ತೀರಾ ಮನುಷ್ಯ ಉದ್ಯೋಗಕ್ಕೊಳಗಾದಾಗ ಸ್ತ್ರೀಯರಾಗಲಿ ಪುರುಷರಾಗಲಿ ಹೇಗೆ ಮಾತಾಡ್ತಾರೆ ಅಂತ ಅನ್ನೋದನ್ನೆಲ್ಲ ವಾಲ್ಮೀಕಿ ರಾಮಾಯಣದಲ್ಲೂ ನಾವು ಮುಂದೆ ನೋಡ್ತೀವಿ. ಅಂಥ ಮಾತುಗಳನ್ನು ರಾಮನ ಬಾಯಲ್ಲೂ ಕೇಳ್ತೇವೆ ನಾವು. ತೀರಾ ದುಃಖಕ್ಕೊಳಗಾದಂಥ ಮನುಷ್ಯ ಯಾವ ಥರ ಸಂಕಟಕ್ಕೊಳಗಾಗಿ ಮಾತಾಡ್ತಾನೆ, ಸ್ತ್ರೀಯರು ಹೇಗೆ ಮಾತಾಡ್ತಾರೆ, ಪುರುಷರು ಹೇಗೆ ಮಾತಾಡ್ತಾರೆ ಅನ್ನೋದನ್ನೆಲ್ಲ ವಾಲ್ಮೀಕಿ ರಾಮಾಯಣದಲ್ಲೂ ನೋಡ್ತೀವಿ, ಇಲ್ಲೂ ನೋಡ್ತೀವಿ. ನನ್ನನ್ನು ಸಾಕಿ ಸಲಹಿದಂಥ ಅಪ್ಪ ಅಂತ ಅವಳು ಆಲೋಚನೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ. ನಮ್ಮ ಅಪ್ಪ ಎಂಥ ಶತ್ರು ಇವನು, ಇಂಥ ಪಣವನ್ನು ಯಾಕೆ ಇಟ್ಟ, ಕಿಂ ಪಣಃ ಅತ್ರ ಕೃತಃ. ಈ ಸುಕುಮಾರನಾದಂಥ ಸುಂದರನಾದಂಥ ರಾಮ ಇಲ್ಲಿ ದೊಡ್ಡ ಬೆಟ್ಟದಂತಿರುವಂಥ ಈ ಶಿವಧನುಸ್ಸಲ್ಲಿ ಯಾವ ಶಿವ ಯಾವ ಧನುಸ್ಸಿದು ಅಂತ ಆಲೋಚನೆ ಮಾಡಿರ್ಬೇಕು ಅವಳು. ಕಿಂ ವಿಧೆ ಕಿಂ ಕರೋಷ್ಯದ್ಯ, ವಿಧಿಯೇ ಇದನ್ನ ಯಾಕಾಗಿ ನೀನು ಮಾಡ್ತಾ ಇದ್ದಿ, ಕಿಮ್ಮಸ್ತೆ ಅಂತರ್ಗತಂತವ, ನನ್ನನ್ನು ಯಾರಿಗೆ ಮದುವೆ ಮಾಡಿಕೊಡ್ಬೇಕು ಅಂತಿದ್ದಿ, ರಾಮನಿಗೆ ಯಾರನ್ನು ಮದುವೆ ಮಾಡಿಕೊಡ್ಬೇಕಂತಿದ್ದಿ ಅಂತೆಲ್ಲ ಆಲೋಚನೆ ಮಾಡಿದ್ದಿರ್ಬೇಕು ಅವಳು. ಇದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ರಾಮಾರ್ಜುನ ಅನ್ಯಂ ಪುರುಷಂ ಮನಸಾತಿ ನರೋತೆ, ರಾಮನನ್ನು ಬಿಟ್ಟು ಬೇರೆ ಪುರುಷನನ್ನು ನಾನು ಮನಸ್ಸಿನಿಂದಲೂ ಕೂಡ ಆಲೋಚನೆ ಮಾಡೋದಿಲ್ಲ. ಯದಿ ತಾತಃ ಬಲಾದನ್ಯಂ ಮಾಂ ದಾಸ್ಯತಿ ತದಾ ಹಿ ಅಹಂ. ರಾಮನಿಗೆ ಈ ಷರತ್ತನ್ನು ಒಂದು ಈಡೇರಿಸಲಿಕ್ಕಾಗದೆ ಮತ್ತೊಬ್ಬನೇ ಅವನು ಬಲಿಷ್ಠ ಪುರುಷ ಬಂದು ಷರತ್ತನ್ನು ಈಡೇರಿಸಿ ನಮ್ಮಪ್ಪ ನನ್ನನ್ನು ಆ ಮನುಷ್ಯನಿಗೆ ಮದುವೆ ಮಾಡಿಕೊಡೋದಾದರೆ ತ್ಯಜಾಮಿ ಜೀವಿತಂ, ನಾನು ಜೀವನ ಬಿಟ್ಟು ಬಿಡ್ತೇನೆ. ರುಕ್ಮಿಣಿನೂ ಹಾಗೆ ಹೇಳಿದ್ದೆ. ಹೇಗೆ ಜೀವನ ಬಿಟ್ಟು ಬಿಡ್ತೇನೆ ಅಂದರೆ, ಪ್ರಾಸಾದ ಪತನಾದಿನ, ಮದುವೆ ಮಾಡಿಕೊಳ್ಳಿ ಅವ್ನು, ಮುಂದೆ ನೋಡ್ತೀನಿ ನಾನು, ಉಪ್ಪರಿಗೆ ಮೇಲೆ ಹೋಗಿ ಅಲ್ಲಿಂದ ಹಾರ್ಕೊಂಡು ಬಿಡ್ತೇನೆ ಅಂತ. ಪ್ರಾಸಾದ ಪತನ ಆದಿನ, ಉಪ್ಪರಿಗಿಂದ ಬಿದ್ದು ಬಿಡ್ತೀನಿ, ಇಲ್ಲದ್ರೆ ನೇಣಾದರೂ ಹಾಕೊಳ್ತೀನಿ, ವಿಷವನ್ನಾದರೂ ಸ್ವೀಕಾರ ಮಾಡ್ತೀನಿ ಅಂತ ಏನೇನಾದರೂ ಆಲೋಚನೆ ಮಾಡಿದ್ದಿರ್ಬೇಕು. ಹೇ ಶಂಭೋ, ಶಂಭುವನ್ನು ಪ್ರಾರ್ಥನೆ ಮಾಡಿದ್ಲು. ಹೇ ವಿಧೆ, ಚತುರ್ಮುಖ ಬ್ರಹ್ಮನನ್ನ, ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿದ್ಲು. ಸಾವಿತ್ರಿ ದೇವಿಯನ್ನ, ಸರಸ್ವತಿ ದೇವಿಯನ್ನ, ಗಾಯತ್ರಿಯನ್ನ. ಹೇ ಶಂಭೋ, ಹೇ ವಿಧೆ ದುರ್ಗೆ, ಹೇ ಸಾವಿತ್ರಿ ಸರಸ್ವತಿ, ಹೇ ಗಾಯತ್ರಿ ಸ್ವರೇ, ಎಲ್ಲ ವೇದಗಳಿಗೆ ಅಭಿಮಾನಿ ದೇವತೆಯಾದಂಥ ಗಾಯತ್ರಿಯೇ. ಭಾನೋ ಮಘವನ್, ಭಾನು ಅಂದ್ರೆ ಸೂರ್ಯ, ಮಘವನ್ ಅಂದ್ರೆ ಇಂದ್ರ, ಯಮಧರ್ಮ, ತೋಯಪ ಅಂದ್ರೆ ವರುಣ, ಕುಬೇರ, ಅನಲ ಅಂದ್ರೆ ಬೆಂಕಿ, ರಮೆ ಲಕ್ಷ್ಮೀದೇವಿ, ಹೇ ವಿಷ್ಣು ಖಗನಾಯಕ ಗರುಡ. ಆ ಸಂದರ್ಭದಲ್ಲಿ ಯಾವ್ಯಾವ ದೇವತೆಗಳು ನೆನಪಿಗೂ ಅಂತ ಎಲ್ಲ ದೇವತೆಗಳನ್ನು ನೆನಪು ಮಾಡ್ಕೊಂಡ್ಲು. ಹೇ ಫಣೀಂದ್ರ ಶೇಷ, ನಿಶಾನಾಥ ಅಂದ್ರೆ ಚಂದ್ರ. ಹೇ ಸರ್ವೇ ನಿರ್ಜರಾದಯ, ದೇವ ಯಕ್ಷರು ವಿದ್ಯಾಧರರು ಕಿನ್ನರು ಎಲ್ಲರೂ. ಯುಷ್ಮಾಕಂ ಪ್ರಾರ್ಥಯಾಮ್ಯದ್ಯ, ನಿಮ್ಮೆಲ್ಲರಿಗೂ ನನ್ನದೊಂದು ಪ್ರಾರ್ಥನೆ ಏನಂದ್ರೆ, ಪ್ರಸಾದ ಕರಪಲ್ಲವಂ, ನನ್ನ ಚಿಗುರಿನಂಥ ಕೈಯನ್ನು ಮುಂದೆ ಮಾಡಿ ನಿಮಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಏನಂದ್ರೆ, ಸರ್ವೈರೇತನ್ ಮಹಚ್ಚಾಪಂ ಕರಣೀಯಂ ಪುಷ್ಪವತ್. ಈ ಬೆಟ್ಟದಂಥ ಧನಸ್ಸು ರಾಮನ ಕೈಗಳಲ್ಲಿ, ರಾಮನ ಸುಕುಮಾರವಾದಂಥ ಕೈಗಳಲ್ಲಿ ಹೂವಿನಂತೆ ಹಗುರವಾಗಿ ಪರಿಣಮಿಸಲಿ. ಪ್ರವೇಶನೀಯಂ ಯುಷ್ಮಾಭಿ ಶ್ರೀರಾಮ ಭುಜದಂಡಯೋಹ,
ಅದನ್ನು ಹೂವಿನಂತ ಹಗುರವನ್ನಾಗಿ ಮಾಡಿ ರಾಮನ ಭುಜದಂಡದಲ್ಲಿ ನಿಮ್ಮೆಲ್ಲರ ಶಕ್ತಿಯು ಕೂಡ ಪ್ರವೇಶ ಮಾಡಲಿ. ಚತುರ್ದಶ ವತ್ಸರಾಣಿ ಮುನಿವೃತ್ಯ ಅನುವರ್ತಿನಿ ವಿಚರಾಮಿ ವನೇಚಾಹಂ ಧನುಸ್ಸಜ್ಜಂ ಕರೋತ್ವಯಂ. ನೀವು ಮದುವೆ ಒಂದು ಮಾಡ್ತೀವಿ, ಆಮೇಲೆ ನನಗೆ ರಾಜ್ಯ ಸಿಗಲಿ ಬಿಡಲಿ, 14 ವರ್ಷ ಅವನ ಜೊತೆ ನಾನು ವನವಾಸ ಮಾಡ್ತೀನಿ ಅಂದ್ಬಿಟ್ಲು. ರಾಮ ವನವಾಸಕ್ಕೆ ಹೋಗ್ಲಿಕ್ಕೆ ಉಳಿದವರು ಮಂತ್ರೆ ಕೈಕಿ ಯಾರು ಕಾರಣ ಆಗಿದ್ರೋ ಇಲ್ಲ ಗೊತ್ತಿಲ್ಲ, ಇದನ್ನೇ ಕಾರಣ ಮುಖ್ಯವಾಗಿ. ಚತುರ್ದಶ ವತ್ಸರಾಣಿ ಮುನಿವೃತ್ಯ ಅನುವರ್ತಿನಿ ವಿಚರಾಮಿ ವನೇಚಾಹಂ ಧನುಸ್ಸಜ್ಜಂ ಕರೋತ್ವಯಂ. ಈ ವ್ಯಕ್ತಿ, ಈ ಬಾಲಕ ಆ ಧನುಸ್ಸನ್ನ ಬಗ್ಗಿಸಿ ಅದಕ್ಕೆ ಹಗ್ಗವನ್ನು ಕಟ್ಟಲಿ. ಹೀಗೆ ನಾನಾ ವಿಧವಾದಂತಹ ವಾಕ್ಯಗಳಿಂದ ಸೀತೆ ದೇವತೆಗಳನ್ನೆಲ್ಲರನ್ನು ಕೂಡ ಸಂತೋಷಪಡಿಸಿದ್ಲು. ಹೀಗೆ ಆ ಉಪ್ಪರಿಗೆ ಮೇಲಿದ್ದಂಥ ಅಂತಃಪುರದ ಸ್ತ್ರೀಯರು ಮತ್ತು ಸೀತೆಯ ಇವರೆಲ್ಲರ ಮಾತುಗಳನ್ನ ಆ ರಾಮ ಕೆಳಗಿದ್ದವನ್ನೇ ಕೇಳಿದ. ವಾಕ್ಯಾನುಶೃಣ್ವನ್ ಶ್ರೀರಾಮ ಕಿಂಚಿತ್ ಕೃತ್ವ ಸ್ಮಿತಾನನಂ. ಮುಖದ ಮೇಲೆ ತೆಳುವಾದಂಥ ಮೆಲುವಾದಂಥ ಮುಗುಳ್ನಗೆಯನ್ನು ತಂದುಕೊಂಡ. ಅಲ್ಲಿಗೆ ಬಂದು ಆ ಧನುಸ್ಸಿಗೆ ಆತ ನಮಸ್ಕಾರ ಮಾಡಿದ. ಈ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ರಾಮರು ವಿವಾಹಕ್ಕಿಂತ ಮೊದಲು ಭೇಟಿಯಾಗಿದ್ರು ಅನ್ನುವಂಥ ಘಟನೆಯಲ್ಲಿ ಇಲ್ಲ. ಆನಂದ ರಾಮಾಯಣದಲ್ಲಿ ಇಂಥ ಒಂದು ರೋಚಕ ಒಂದು ಸಂಗತಿಯನ್ನು ಇವತ್ತು ನಾವು ಶ್ರವಣ ಮಾಡಿದ್ವಿ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಓದಿದ್ದೀವಿ, ಎಲ್ಲಂತ ನೆನಪಿಲ್ಲ, ಜನಕನ ಉದ್ಯಾನವನದಲ್ಲಿ ಸೀತಾರಾಮರಿಬ್ಬರು ಕೂಡ ಪರಸ್ಪರ ಸಂದರ್ಶನ ಮಾಡಿದ್ರು. ಅದು ತುಳಸಿ ರಾಮಾಯಣದಲ್ಲೂ ಎಲ್ಲಾದರೂ ಇದ್ದಿರಬೇಕು, ನನಗೆ ಗೊತ್ತಿಲ್ಲ. ಸೀತಾರಾಮರಿಬ್ಬರು ಕೂಡ ಪರಸ್ಪರ ಸಂದರ್ಶನ ಮಾಡಿದ್ರು. ಸೀತೆ ಸಖಿಯರೊಂದಿಗೆ ಹೂಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಅಲ್ಲಿಗೆ ಬಂದಿದ್ದು. ರಾಮನು ಕೂಡ ಲಕ್ಷ್ಮಣನ ಜೊತೆಗೆ ವಿಹಾರ ಮಾಡಬೇಕು ಅಂತ ಅಲ್ಲಿ ಬಂದಿದ್ದ. ಆಗಲೇ ಸೀತೆಗೆ ರಾಮನ ಮೇಲೆ ಮನಸ್ಸಾಗಿತ್ತು, ರಾಮನಿಗೂ ಕೂಡ ಸೀತೆ ಕಡೆಗೆ ಮನಸ್ಸು ನೆಟ್ಟಿತ್ತು ಅಂತ ನಾವು ಬೇರೆ ಕೆಲವು ರಾಮಾಯಣದಲ್ಲಿ ಶ್ರವಣ ಮಾಡಿದ್ದಿದೆ, ಇದ್ದಿರ್ಬೋದು. ಹೀಗೆ ಆ ರಾಮ ಅಲ್ಲಿಗೆ ಬಂದು ಆ ಧನುಸ್ಸಿಗೆ ಪ್ರದಕ್ಷಿಣೆ ಮಾಡಿದ. ಪುನರ್ನತ್ವ ಶಿವನ್ ಧಾತ್ವ, ಪ್ರದಕ್ಷಿಣೆ ಮಾಡಿ ಅದಕ್ಕೆ ನಮಸ್ಕಾರ ಮಾಡಿ ಶಿವನನ್ನು ಕೂಡ ಧ್ಯಾನ ಮಾಡಿದ. ಗುರುವಾದಂತಹ ತಮ್ಮ ಅಪ್ಪನಾದಂತಹ ದಶರಥನಿಗೆ ನಮಸ್ಕಾರ ಮಾಡಿದ, ಕೌಸಲ್ಯಗೆ ನಮಸ್ಕಾರ ಮಾಡಿದ, ಗುರುವಾದಂತಹ ವಿಶ್ವಾಮಿತ್ರನನ್ನು ಕೂಡ ನಮಸ್ಕಾರ ಮಾಡಿ ಮುಂದೆ ಆ ಧನಸ್ಸನ್ನು ಎತ್ತಲಿಕ್ಕೆ ಸಿದ್ಧನಾದ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.